ಸಚಿವರಾದ ಮೋಟಮ್ಮ ಮೇಡಮ್ ಆಗಮಿಸಿದ್ದಾರೆ. ಅವರಿಗೆ ನಾವು ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತೀನಿ. ಮತ್ತೆ ನನ್ನಂತ ಹಲವಾರು ಮಹಿಳೆಯರನ್ನ ರಾಜಕಾರಣದಲ್ಲಿ ಒಂದು ನಾಯಕತ್ವ ಬೆಳೆಸಿದಂತ ನಮ್ಮೆಲ್ಲರ ಪ್ರೀತಿಯ ಮಾಜಿ ಅಧ್ಯಕ್ಷರಾದ ಮಂಜುಳಾ ಮೇಡಮ್ ಸಹ ನಾನು ಸ್ವಾಗತವನ್ನು ಕೋರ್ತೀನಿ. ಮತ್ತೆ ನಾನು ಮತ್ತೊಮ್ಮೆ ಸೌಮ್ಯ ರೆಡ್ಡಿ ಮೇಡಮ್ಗೆ ಸ್ವಾಗತವನ್ನ ಕೋರ್ತೀನಿ. ಮತ್ತೆ ಹಾಲಿನ ಮಹಿಳಾ ಕಾಂಗ್ರೆಸ್ನ ಸೆಕ್ರೆಟರಿಗಳಾದ ಚಮನ್ ಫರ್ಜಾನಾ ಮೇಡಮ್ಗೂ ಕೂಡ ನಾನು ಸ್ವಾಗತವನ್ನ ಕೋರ್ತೀನಿ. ಮತ್ತೆ ಈ ಕಾರ್ಯಕ್ರಮಕ್ಕೆ 3 ಜನ ಜಿಲ್ಲಾಧ್ಯಕ್ಷರುಗಳಾದ ರೋಹಿಣಿ ಅವರು ಮತ್ತೆ ನಮ್ಮ ಶಿಲ್ಪ ಅವ್ರಿಗೂ ಕೂಡ ನಾನು ಸ್ವಾಗತವನ್ನ ಕೋರ್ತೀನಿ. ಮತ್ತೆ ಈ ಕಾರ್ಯಕ್ರಮನ ತುಂಬಾ ಕಡಿಮೆ ಸಮಯದಲ್ಲಿ ನಮ್ಮ AICC ಇಂದ ಆದೇಶ ಬಂತು. ನಮ್ಮ ಸೌಮ್ಯ ಮೇಡಮ್ ನಿನ್ನೆ ನಮ್ಗೆ ಇನ್ಫಾರ್ಮೇಶನ್ ಕೊಟ್ಟರು. ಮೊನ್ನೆ ಕೂಡ ಅದು ನಮ್ಮ ಝೂಮ್ ಮೀಟಿಂಗ್ ಅಲ್ಲಿ ಹೇಳಿದ್ರು. ಹಾಗಾಗಿ ನಾವು ಕಡಿಮೆ ಸಮಯದಲ್ಲೂ ಕೂಡ ನಮ್ಮೆಲ್ಲ ಬ್ಲಾಕ್ ಅಧ್ಯಕ್ಷರುಗಳು ಇವತ್ತು 1 ಗಂಟೆಗೆ ಅಂತ ನಮ್ಮ ಇವರು ರೋಹಿಣಿ ಅವ್ರ ಇನ್ಫಾರ್ಮೇಶನ್ ಮತ್ತೆ ಇವರು ಶಿಲ್ಪ ಅವರು ಹೇಳಿದ್ಮೇಲೆ ಈಗ ಎಲ್ಲರೂ ಒಂದು ಸೇರ್ಕೊಂಡಿದೀವಿ. ಇದೊಂದು ಕಾರ್ಯಕ್ರಮನ ಅದ್ದೂರಿಯಾಗಿ ಅವರನ್ನ ನೆನಪನ್ನ ಮಾಡ್ಕೊಳ್ತಾ ಕಾರ್ಯಕ್ರಮನ ಪ್ರಾರಂಭ ಮಾಡೋಣ. ಮೊದಲಿಗೆ ನಮ್ಮ ಮೋಟಮ್ಮ ಮೇಡಮ್ ಈ ಕಾರ್ಯಕ್ರಮನ ಕುರಿತು ನಮ್ಗೆಲ್ರಿಗೂ ಒಂದೆರಡು ಸಂದೇಶನ ಕೊಡಬೇಕು ಅಂತ ಕೇಳ್ಕೊಳ್ತೀನಿ. ನಮ್ಮ ಹೆಮ್ಮೆಯ ನೂತನ ಮಹಿಳಾ ಕಾಂಗ್ರೆಸ್ಸಿನ ಅಧ್ಯಕ್ಷಿಣಿಯಾದ ಸೌಮ್ಯ ರೆಡ್ಡಿ ಅವರೇ ಹಾಗೂ ಮತ್ತೊಬ್ಬ ನಮ್ಮ ಸ್ನೇಹಿತೆ ಮತ್ತು ಮಾಜಿ ಮಹಿಳಾ ಕಾಂಗ್ರೆಸ್ಸಿನ ಅಧ್ಯಕ್ಷೆ ಆದ ಮಂಜುಳಾ ನಾಯ್ಡು ಅವರೇ ಹಾಗೂ 4 ಜಿಲ್ಲಾ ಕಾಂಗ್ರೆಸ್ ಮಹಿಳಾ ಕಾಂಗ್ರೆಸ್ಸಿನ ಅಧ್ಯಕ್ಷರುಗಳೇ, ಇಲ್ಲಿ ನೆರೆದಿರುವಂಥ ಎಲ್ಲ ನಮ್ಮ ಮಹಿಳಾ ಕಾಂಗ್ರೆಸ್ಸಿನ ಪದಾಧಿಕಾರಿಗಳೇ ಮತ್ತು ಸ್ನೇಹಿತರೇ, ಇವತ್ತು ಒಂದು ಒಳ್ಳೆ ಯೋಚನೆಯನ್ನು ಮಾಡಿದ್ದೀರಾ. ಒಳ್ಳೆ ಸಂದರ್ಭದಲ್ಲಿ ನೀವು ಈ ಸಭೆ ಸೇರಿದ್ದೀರ. 4 ಜಿಲ್ಲಾ ಅಲ್ವಾ, 3 ಜಿಲ್ಲಾ ಕಾಂಗ್ರೆಸ್ ಸಮಿತಿಯ ಮಹಿಳಾ ಕಾಂಗ್ರೆಸ್ ಸಮಿತಿಯಿಂದ ಇವತ್ತು ರಾಜೀವ್ ಗಾಂಧಿಯವ್ರನ್ನ ಸ್ಮರಣೆ ಮಾಡಿಕೊಳ್ಳುವ, ದೇವರಾಜ್ ಅರಸು ಅವರ ಸ್ಮರಣೆ ಮಾಡಿಕೊಳ್ಳುವಂಥ ಅವರ ಜನ್ಮದಿನ ಆಚರಣೆಯನ್ನು ಮೊದಲನೇದಾಗಿ ನೀವೇ ಅಥವಾ ನಾವೇ ಮಾಡ್ತಿರೋದು ನಮಗೆ ಹೆಮ್ಮೆ ಅನ್ನಿಸ್ತದೆ. ನಾನು ಸೌಮ್ಯ ಅವರಿಗೆ ಹೇಳ್ತಾ ಇದ್ದೆ, ಇಡೀ ರಾಜ್ಯದಲ್ಲಿ ನಮ್ಮ ಚಂದ್ರಶೇಖರ್ ಹೇಳಿದ್ರಲ್ಲ, ಎಲ್ಲ ವಿಂಗಿಗೂ ಒಂದೊಂದು ಸಮಾವೇಶ ಮಾಡಲಿಕ್ಕೆ ಅವಕಾಶ ಮಾಡಿಕೊಡ್ತೀವಿ ಅಂತ. ಅದಕ್ಕೆ ನಾನು ಸೌಮ್ಯ ರೆಡ್ಡಿ ಹೇಳ್ತಾ ಇದ್ದೆ, ಆ ಅವಕಾಶ ನೀವು ಫಸ್ಟ್ ತಗೋ. ಎಲ್ಲ ರಾಜ್ಯದ ಎಲ್ಲ ಜಿಲ್ಲಾ ಸಮಿತಿಯ ಮಹಿಳಾ ಕಾಂಗ್ರೆಸ್ನವರು, ಗ್ರಾಮ ಪಂಚಾಯಿತಿಯ 50% ಮಹಿಳೆಯರು, ಹಿಂದೆ ಜಿಲ್ಲಾ ಪಂಚಾಯಿತಿಯ ಅಧ್ಯಕ್ಷರಾದವರು, TPS ಅಧ್ಯಕ್ಷರಾದವರು ಅಲ್ವಾ, ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಎಲ್ಲರೂ ಕರಿಬೇಕು. ಒಂದು ದೊಡ್ಡ ಸಮಾವೇಶವನ್ನು ಮಾಡೋಣ. ಅವಾಗ ನಾವು ನಮ್ಮ ಪ್ರಿಯಾಂಕಾ ಗಾಂಧಿ ಅವ್ರನ್ನ ಕರೆಯೋಣ, ರಾಹುಲ್ ಗಾಂಧಿ ಅವ್ರನ್ನ ಕರೆಯೋಣ. ಮಹಿಳೆಯರಲ್ಲಿ ಒಂದು ಒಗ್ಗಟ್ಟು ಮತ್ತು ಪಕ್ಷದ ಬಗ್ಗೆ ಎಷ್ಟೊಂದು ಕಳಕಳಿ ಇದೆ ಅನ್ನೋದು ಅವ್ರಿಗೆ ಅರ್ಥ ಆಗಬೇಕು ಅನ್ನೋ ದೃಷ್ಟಿಯಲ್ಲಿ ಆಗಲೇ ಅವ್ರಿಗೆ ಹೇಳಿದ್ದೇನೆ. ನಾನು ಹೇಳಿದ್ದು ಒಂದು ರೀತಿ ಕಾಕತಾಳೀಯ ಅನ್ನಂತೆ ಇವತ್ತೇ ಈ ಸಭೆಯನ್ನು ಮಾಡಿದ್ದಕ್ಕೆ ನಾನು ಸೌಮ್ಯ ರೆಡ್ಡಿ ಅವರಿಗೆ ಮತ್ತು 3 ಜಿಲ್ಲಾ ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷರಿಗೆ ನಿಮಗೆಲ್ಲ ನಾನು ಅಭಿನಂದಿಸ್ತೀನಿ. ನಾನು ಒಂದು ಹೇಳ್ತೀನಿ ಹೆಣ್ಮಕ್ಳ, ನಾವು ಯಾವ ನಾಯಕರನ್ನ ಓಲೈಸ್ಕೊಂಡು ಹೋಗ್ತೇವೆ ಅದರಿಂದ ನಮಗೆ ಅಧಿಕಾರ ಸಿಗ್ತದೆ ಅನ್ನೋದು ಇಟ್ಕೋಬೇಡಿ. ಅರ್ಥ ಆಯ್ತಾ? ಇವತ್ತು ಮಾತು ಹೇಳ್ತಿಲ್ಲ, ಹಿಂದೆ ಕೂಡ ಹಳೆ ಹೆಣ್ಮಕ್ಳಿಗೆ ಗೊತ್ತಾಗ್ತದೆ. ಯಾಕೆ ಅಂತ ಹೇಳಿದ್ರೆ, ನಿಮ್ಮ ಕರ್ತವ್ಯದಿಂದ ನೀವು ಅವರಿಂದ ಗುರುತಿಸಲ್ಪಡಬೇಕು. ಯಾವ ನಾಯಕ ನಿಲ್ತಾನೋ, MLA ನಿಲ್ತಾನೋ, ಕಾರ್ಪೊರೇಷನ್ ನಿಲ್ತಾನೋ, ಇಲ್ಲ ಇಂಥ ಮಹಿಳೆ ಅಗತ್ಯ ಇದೆ ಬಾಮ, ನೀನು ಇಲ್ಲಿ ಸಾಕಷ್ಟು ಸಂಘಟನೆ ಮಾಡಿದ್ಯಾ, ಓಲ್ಡ್ ಏಜ್ ಪೆನ್ಷನ್ ಕೊಟ್ಟಿದ್ಯಾ, ಮತ್ತು ಮಹಿಳಾ ಅಭಿವೃದ್ಧಿ ನಿಗಮದಿಂದ ಸೆಲ್ಫ್ ಎಂಪ್ಲಾಯ್ಮೆಂಟಿಗೆ ಲೋನ್ ಕೊಡಿಸಿದ್ಯಾ, ಈ ಶಕ್ತಿ ಕಾರ್ಯಕ್ರಮ ಮಾಡಿದ್ಯಾ, ಗ್ಯಾರಂಟಿ ಕಾರ್ಯಕ್ರಮದಲ್ಲಿ ಇಷ್ಟೊಂದು ಕೆಲಸ ಮಾಡಿದ್ಯಮ್ಮ, ನಿನ್ನ ಅಗತ್ಯ ಇದೆ ಅಂತ ಅವ್ರು ಕರಿಬೇಕು. ನೀವು ಅವ್ರಿಗೆ ಹೋಗ್ತೀರಿ ಅಂತ ಬಿಟ್ಬಿಡಿ. ಅರ್ಥ ಆಯ್ತಾ? ನಾವು ಯಾರು ಆ ಕೆಲಸ ಮಾಡಿಲ್ಲ, ಮುಂದೆ ಕೂಡ ಮಾಡಬಾರ್ದು. ಅದು ನಿಮ್ಮ ತನವನ್ನು ನೀವು ಉಳಿಸ್ಕೊಂಡು ಹೋಗ್ಬೇಕು ಅನ್ನೋದು ನನ್ನ ಆಸೆ. ಮೊದಲಿಂದಲೂ ನಿಮ್ಮ ವರ್ಕಿಂದ ನೀವು ಯು ಆರ್ ಕೇಪಬಲ್, ಯು ಆರ್ ಸ್ಟ್ರಾಂಗ್ ಲೇಡಿ ಅಂತ ಹೇಳಿ ನೀವು ಐಡೆಂಟಿಫೈ ಆಗಬೇಕು. ಹೌದಾ ಅಲ್ವಾ? ಹೇಳಿ ನೋಡೋಣ. ಗುಜರ್ಗಿರಿ ಎಲ್ಲಿವರೆಗೂ ಮಾಡ್ಕೊಂಡು ಹೋಗ್ತೀರಾ? ಈಗ ಏನಾಗಿದೆ, 50% ಗ್ರಾಮ ಪಂಚಾಯಿತಿ ಜಿಲ್ಲಾ ಪಂಚಾಯಿತಿಗೆಲ್ಲ ಬಂದಿದೆ. ಆದರೂ ಮಹಿಳೆಯರು ನಾವೇನಾಗಿದ್ದೀವಿ ಅಂತ ಹೇಳಿದ್ರೆ
ಕಾರ್ಯಸೂಚಿ ಆಗಿಲ್ಲ. ಆದ್ರೂ ಕೂಡ ಎಲ್ಲ ಪಕ್ಷಕ್ಕೂ ಒಂದು ಬದ್ಧತೆ ಬೇಕು. 33% ಈಗ ನಾವು ಕೊಡಕ್ಕಾಗ್ತಿಲ್ಲ, ಎಲ್ಲಿ ಕೊಡಬೇಕು ಅಂತ ವಿಚಾರ ಬಂದಿಲ್ಲ. ಹಾಗಾಗಿ ಕಾರ್ಯಸೂಚಿ ಆಗೋವರೆಗೂ ವೆಯ್ಟ್ ಮಾಡೋಣ. ಆದ್ರೆ ನಾವು ಒಂದು 15% ನಮ್ಮ ಪಕ್ಷದಿಂದ ಹೆಣ್ಮಕ್ಳಿಗೆ ಸೀಟ್ ಕೊಡ್ತೀವಿ ಅಂತ ಮುಂದೆ ಬಂದವ್ರು ಯಾರು? ನಮ್ಮ ಪಕ್ಷನೂ ಇನ್ಕ್ಲೂಡಿಂಗ್ ನಮ್ಮ ಪಕ್ಷನ ಸೇರಿಸ್ಕೊಂಡು ನಾವು ಹೇಳ್ತಾ ಇದ್ದೀವಿ. ಅದು ಬಿಜೆಪಿಯವರು ಮಾಡಲಿಲ್ಲ. ಇನ್ನು ಯಾವ ಪಕ್ಷದ ನಾಮಕಾವಸ್ಥೆಗೆ ಈ ಸಾರಿಗೆ ಒಗ್ಗರಣೆ ಕರಿಬೇವಿನ ಸೊಪ್ಪು ಉಪಯೋಗಿಸ್ತಾರಲ್ಲ, ಹಂಗೆ ನಮ್ಮನ್ನ ಉಪಯೋಗಿಸ್ಕೊಂಡು ಬಿಡ್ತಾ ಇದ್ದಾರೆ ಮಹಿಳಾ ಕಾಂಗ್ರೆಸ್ ಅಂತ ಹೇಳೋದು. ಮಹಿಳಾ ಕಾಂಗ್ರೆಸ್ಗೆ ಸರಿಯಾದ ಜವಾಬ್ದಾರಿ ಅಧಿಕಾರ ಕೊಡೋದಿಲ್ಲ. ಸಂಘಟನೆ ಮಾಡೋ ಶಕ್ತಿ ನಮ್ಮೆಲ್ಲರಿಗೂ ಇದೆ, ಯಾಕಿಲ್ಲ? ನಾವು ಕರೆದ್ರೆ 10 ಹೆಣ್ಮಕ್ಳು ಮನೆ ಮನೆಗೆ ಹೋಗಿ ಕರೆದ್ರೆ ಬರ್ತಾರೆ, ಅರ್ಥ ಆಯ್ತಾ? ಹಾಗಾಗಿ ನಮ್ಮ ಶಕ್ತಿನೇ ಸ್ಟ್ರಾಂಗ್ ಆಗಿರ್ಬೇಕು ನಮ್ಮ ಪಕ್ಷದಲ್ಲಿ. ಮತ್ತೆ ಕೆಲವು ಯುವಕರಿದ್ದಾರೆ, ನಿಮ್ಗೆ ಗೊತ್ತಲ್ಲ, ನಾಯಕರಿಂದ ಯಾವ ನಾಯಕರು ಬರಲಿ ಅವರಿಂದ ಜೀ ಅಂತ ಹೋಗೋದು, ಜೀ ಅಂತ ಎಲ್ಲರನ್ನು ಕರ್ಕೊಂಡು ಬರೋದು, ಅದೆಲ್ಲ ನಮ್ಮ ಲೀಡರ್ಶಿಪ್. ಅದಕ್ಕೆ ಲೀಡರ್ಶಿಪ್ ಅನ್ನೋದಿಲ್ಲ. ದಯವಿಟ್ಟು ಹೇಳ್ತೀನಿ ಅಮ್ಮ, ನೀವು ಬೇಜಾರು ಮಾಡ್ಕೊಂಡು ಪರವಾಗಿಲ್ಲ, ಓಲೈಸೋ ಕೆಲಸನ ಬಿಟ್ಬಿಡಿ. ನಿಮ್ಮ ಕರ್ತವ್ಯ, ನಿಮ್ಮ ಕಮಿಟ್ಮೆಂಟ್ ಮೂಲಕ ನೀವು ಎಲ್ಲರೂ ಲೀಡರ್ ಆಗೋ ಸಾಧ್ಯತೆ ಇದೆ. ಹಾಗಾಗಿ ಆ ದಿಸೆಯಲ್ಲಿ ನೀವುಗಳೆಲ್ಲ ಮುಂದೆ ಬರಬೇಕು. ಸೌಮ್ಯ ರೆಡ್ಡಿ ನಾಯಕತ್ವದಲ್ಲಿ ಒಳ್ಳೆ ಸ್ಟ್ರಾಂಗ್ ಮಹಿಳಾ ಕಾಂಗ್ರೆಸ್ನ ಈ ರಾಜ್ಯದಲ್ಲಿ ಕಟ್ಟೋಣ. ಮುಂದೆ ಇಲ್ಲ 33% MLA ಸೀಟು, MP ಸೀಟು, ಬಿಲ್ ಎಲ್ಲ ಕಾರ್ಯಸೂಚಿ ರೆಡಿಯಾಗಿ ಪಾಸ್ ಆದರೆ ಸಂಪೂರ್ಣವಾಗಿ ನಮ್ಮ ಹೆಣ್ಮಕ್ಳು ನೀವು ಯಾರ್ಯಾರು ಎಲ್ಲೆಲ್ಲಿ ಕೆಲಸ ಮಾಡಿರ್ತೀರಾ ನೀವೇ ಅದಕ್ಕೆ ಜವಾಬ್ದಾರಿ ಅಂದರೆ ಏನು ಹೇಳ್ತೀರಾ, ಆಯ್ಕೆ ಆಗಬೇಕು. ನೀವೇ ಆಯ್ಕೆ ಆಗಬೇಕು. ನೀವು ಹೇಳಿದಲ್ಲಿ ನೀವು ಎಷ್ಟು ಸಂಘಟನೆ ಮಾಡಿರ್ತೀರಾ, ಮಹಿಳೆಯರನ್ನಾಗಲಿ, ಅಸಹಾಯಕ ಅಂಗವಿಕಲರನ್ನಾಗಲಿ, ವಯಸ್ಸಾದವ್ರನ್ನಾಗಲಿ, ಸೀನಿಯರ್ ಸಿಟಿಸನ್ಸ್ ಅವ್ರಿಗೆಲ್ಲ ನೀವು ಯಾವ ರೀತಿ ಸಹಾಯ ಮಾಡ್ತೀರಿ ಅನ್ನೋದ್ರ ಮೇಲೆ ನಿಮ್ಮ ಲೀಡರ್ಶಿಪ್ಪು ಬೆಳೀತದೆ. ಆ ದೆಸೆಯಲ್ಲಿ ನೀವೆಲ್ಲ ಮಾಡ್ಕೊಂಡೋಗಿ ನಿಮ್ಗೆಲ್ಲರಿಗೂ ರಾಜೀವ್ ಗಾಂಧಿಯವರ ಆಶೀರ್ವಾದ ಇರಲಿ, ದೇವರಾಜ ಅರಸು, ಇಂದಿರಾ ಗಾಂಧಿ ಮತ್ತು ನಮ್ಮ ಸೋನಿಯಾ ಗಾಂಧಿಯವರ ಆಶೀರ್ವಾದ ಖಂಡಿತ ಇರುತ್ತೆ. ನಾವು ಹಿಂದೊಮ್ಮೆ ನಾವು ಸ್ತ್ರೀ ಶಕ್ತಿ ಮಾಡಿದಾಗ ನಮ್ಮ ಜೊತೆಯಲ್ಲಿ ನಮ್ಮ ಮಂಜುಳಾ ನಾಯ್ಡು ಮಹಿಳಾ ಕಾಂಗ್ರೆಸ್ ಮತ್ತು ವುಮನ್ ಕಮಿಷನ್ ಚೇರ್ಪರ್ಸನ್ ಫಿಲೋಮಿನಾ ಪೆರೆಸ್ ಅಂತ, ಹಾಗೆ ನಮ್ಮ ಮಹಿಳಾ ಅಭಿವೃದ್ಧಿ ನಿಗಮದ ಅಧ್ಯಕ್ಷೆ ಮಾಗಡಿ ಕಮಲಮ್ಮ ಇದ್ರು. ನಾವೆಲ್ಲ ಒಟ್ಟಾಗಿ ಒಂದು ಕಡೆ ಹೋಗಿ ಈ ಗುಂಪುಗಳನ್ನ ತಯಾರು ಮಾಡ್ತಿದ್ವಿ, ಅವ್ರಿಗೆ ಮೋಟಿವೇಟ್ ಮಾಡ್ತಿದ್ವಿ. ಹಾಗಾಗಿ 1,75,000 ಗುಂಪನ್ನು ರೆಡಿ ಮಾಡಿದ್ವಿ. ಒಂದು ಗುಂಪಲ್ಲಿ 20,000 ನಿಯರ್ಲಿ 50 lakhs ಹೆಣ್ಮಕ್ಳು ಸ್ತ್ರೀ ಶಕ್ತಿ ಸಂಘದಲ್ಲಿ ಬಂದಿದ್ರು. ಅದನ್ನೇ 3ನೇ ವರ್ಷದಲ್ಲಿ 2003ರಲ್ಲಿ ಸೋನಿಯಾ ಗಾಂಧಿ ಕರೆಸಿ ತುಮಕೂರಿನ ಹೆಬ್ಬೂರಲ್ಲಿ ದೊಡ್ಡ ಮಹಿಳಾ ಸಮಾವೇಶ ಮಾಡಿದ್ವಿ. ಸೋನಿಯಾ ಗಾಂಧಿ ಅವರಿಗೆ ಆಶ್ಚರ್ಯ ಮತ್ತು ಅವರಿಗೆ ಒಂಥರ ಆತಂಕ, ಇಷ್ಟು ಜನ ಹೆಣ್ಮಕ್ಳು ಬಂದಿದ್ದಾರೆ, ಎಲ್ಲಿ ಒಬ್ರಿಗೊಬ್ರು ಮೂಗಾಗ್ತಾರೆ ಈ ಗಂಡಸರು, ಎಲ್ಲಿ ಕಾಲು ತುಳಿತಕ್ಕೆ ಒಳಗಾಗ್ತಾರೆ, ಮೊಟಮಜ್ಜಿ ಯು ಕಮ್ ಹಿಯರ್ ಪ್ಲೀಸ್ ಟೇಕ್ ಕೇರ್ ಆಫ್ ದೆಮ್ ಅಂತ ಹೇಳಿ ಕಿವಿಗೆ ಹೇಳಿದ್ರು. ನಾನು ಅದಕ್ಕೆ ನಾನು ಹೇಳಿದೆ, ಡೋಂಟ್ ವರಿ ಮೇಡಮ್, ದೇ ಆರ್ ವೆರಿ ಸ್ಟ್ರಾಂಗ್ ಎನಫ್, ನಥಿಂಗ್ ವಿಲ್ ಹ್ಯಾಪನ್, ಡೋಂಟ್ ವರಿ ಅಂತ ಹೇಳಿದೆ. ಐ ಆಮ್ ನಾಟ್ ವರಿಂಗ್ ಫಾರ್ ಮೈ ಸೆಲ್ಫ್ ಮೊಟಮಜ್ಜಿ, ಐ ಆಮ್ ವರಿಂಗ್ ಫಾರ್ ಆಲ್ ಅವರ್ ಲೇಡೀಸ್ ಅಂತ ಹೇಳಿ ಅವರ ದೊಡ್ಡ. ಹಾಗಾಗಿ ಮುಂದೆ ಕೂಡ ಅಂತ ಒಂದು ದೊಡ್ಡ ಸಂಘಟನೆ ಆಗ್ಬೇಕಂಬ ಸಮಾವೇಶ ಆಗಬೇಕು. ಗ್ಯಾರಂಟಿ ಹೆಣ್ಮಕ್ಳು ಬರಬೇಕು, ಶಕ್ತಿ ಹೆಣ್ಮಕ್ಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು, ಗ್ರಾಮ ಪಂಚಾಯತಿಯವರು ಭಾಗವಹಿಸಬೇಕು. ಅದನ್ನ ಒಟ್ಟಾಗಿ ಸೇರಿಸಿ ಕರ್ಕೊಂಡು ಬರೋ ಜವಾಬ್ದಾರಿ ಜಿಲ್ಲಾ ಮಹಿಳಾ ಕಾಂಗ್ರೆಸ್ಸಿನ ಅಧ್ಯಕ್ಷರುಗಳಿಗೆ. ಆ ರೀತಿ ನೀನು ಒಂದು ಸಂದೇಶ ಕಳಿಸು, ಇನ್ಸ್ಟ್ರಕ್ಷನ್ ಕೊಡಿಸು. ಖಂಡಿತ ನಾವು ಆದಷ್ಟು ಬೇಗ ಬೇರೆ ಘಟಕದವ್ರು ಮಾಡೋದ್ ಮೊದಲು ಮಹಿಳಾ ಸಮಾವೇಶ ಮಾಡೋಣ. ನಾನು ಮಂಜುಳಾ ಎಲ್ಲ ಸೀನಿಯರ್ಸ್ ನೀವೆಲ್ಲರ ಜೊತೆ ಇರ್ತೀವಮ್ಮ. ಏನೇ ತೊಂದರೆ ಆದರೂ ಕೂಡ ನೀವು ನಮಗೆ ಇನ್ಫಾರ್ಮ್ ಮಾಡಿದ್ರೆ ಅದನ್ನ ಬಗೆಹರಿಸ್ತಿದ್ದು ನಮ್ಮ ಗ್ರೂಪಲ್ಲಿ ಮತ್ತೆ ಎಲ್ಲ ಗೊತ್ತಿಲ್ಲ. ಕಮಲಮ್ಮ ಅಂತೆಲ್ಲ ಗೊತ್ತಾಗುತ್ತಾ? ನೀವೆಲ್ಲ ದಪ್ಪ ಕಮಲಮ್ಮ ಅಂತ ಮಾರ್ತಿ ಕಮಲಮ್ಮ ಕೊಡಿ ಅಮ್ಮ, ನನ್ ಕೊಡ್ತೀರಾ? ಇಷ್ಟು ಹೇಳಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಂತ ಸೌಮ್ಯ ರೆಡ್ಡಿ ಮತ್ತು ಜಿಲ್ಲಾ ಮಹಿಳಾ ಕಾಂಗ್ರೆಸ್ನ 3 ಅಧ್ಯಕ್ಷರುಗಳಿಗೆ ನಿಮಗೆಲ್ಲ ವಂದಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ. ಹಲವಾರು ಮಾಹಿತಿಗಳನ್ನು ಕೊಟ್ಟಂತ ನಮ್ಮ ನೆಚ್ಚಿನ ಮಾಜಿ ಶಾಸಕರಾದ ಮೋಟಮ್ಮ ಮೇಡಮ್ಗೆ ಧನ್ಯವಾದಗಳು. ಈಗ ಕರ್ನಾಟಕ ಪ್ರದೇಶ ಮಾಜಿ ಅಧ್ಯಕ್ಷರಾದ
ಮಹಿಳಾ ಅಧ್ಯಕ್ಷರಾಗಿದ್ದಂಥ ಮಂಜುಳಾ ನಾಯ್ಡು ಮೇಡಮು ನಮ್ಮನ್ನು ಕುರಿತು ಮತ್ತೆ ರಾಜೀವ್ ಗಾಂಧಿ ಅವರನ್ನ ಕುರಿತು ಒಂದೆರಡು ಮಾತಾಡ್ಬೇಕಂತ ಕೇಳ್ಕೊಳ್ತೀನಿ. ಒಂದು ಹುಟ್ಟುಹಬ್ಬದ ಆಚರಣೆ ಅದು ಕಾಂಗ್ರೆಸ್ಸಿನ ಇಂಥ ಒಂದು ಪವಿತ್ರವಾದಂಥ ದಿನದಂದು ಮಹಿಳಾ ಕಾಂಗ್ರೆಸ್ಸಿನ ನಮ್ಮ ಎಲ್ಲ ನೆಚ್ಚಿನ ಎಷ್ಟು ಸೌಮ್ಯವಾಗಿದ್ದರು, ಎಷ್ಟು ಸುರೂಪಿಯಾಗಿದ್ದರು, ಅಷ್ಟೇ ಆ ಒಂದು ಗಟ್ಟಿತನಗಳು ಅಷ್ಟೇ ಸೌಮ್ಯವಾಗಿ ಕಾಣಿಸಿದ್ರು ಕೂಡ ಕೆಲವು ನಿಲುವುಗಳಲ್ಲಿ ನಾವು ನೋಡ್ತಾನೆ ಇರ್ತೇವೆ, ನಾವು ಅಬ್ಸರ್ವ್ ಮಾಡ್ತಾ ಇರ್ತೀವಿ, ಅದು ಒಂದು ಪ್ರತಿಭೆ ಬರ್ತಾ ಇರ್ತೇವೆ. ಯಾವಾಗ ಸೌಮ್ಯ ರೆಡ್ಡಿಯವರು ರಾಜಕಾರಣಕ್ಕೆ ಕಾಲಿರ್ತಾರೆ ಅನ್ನುವಂಥದ್ದು ಸುದ್ದಿ ಬಂದಾಗ ಅವ್ರ ತಂದೆಯವರಿಗೆ ನಾನು ಮೊದಲೇ ಹೇಳಿದ್ದೆ, ಒಳ್ಳೆ ವ್ಯಕ್ತಿಯನ್ನು ನಮ್ಮ ಪಕ್ಷಕ್ಕೆ ಮತ್ತು ಸಮಾಜಕ್ಕೆ ಕೊಡ್ತಾ ಇದ್ದೀರಾ, ಫಸ್ಟ್ ನಿಮಗೆ ಅಭಿನಂದನೆ ಅಂತ ಹೇಳಿ ಅವ್ರ MLAಗೆ ಪಾದಾರ್ಪಣೆ ಅನೌನ್ಸ್ ಆದ ದಿನವೇ ಅವ್ರ ತಂದೆಯವರಿಗೆ ನಾನು ಅಭಿನಂದನೆ ಸಲ್ಲಿಸಿದೆ. ಇವತ್ತು ಅಂಥ ಒಂದು ಪವಿತ್ರವಾದಂಥ ದಿನದಲ್ಲಿ ಏನು ಪೂರ್ವಭಾವಿ ಸಭೆ ಮತ್ತು ಅವರ ಅಧ್ಯಕ್ಷತೆಯ ಮೊದಲನೇ ಒಂದು ಸಭೆ ಆದಂಥದ್ದು ಇದು ಒಂದು ಬೆಳಕಿನತ್ತ ಹೋಗುವಂಥ ಒಂದು ಮಹಿಳಾ ಕಾಂಗ್ರೆಸ್ನ ನಡೆ. ಯಾಕಂದರೆ ಬೆಳಕು ಶಕ್ತಿ ಎಲ್ಲ ಒಂದು ಆ ಬೆಳಕನ್ನ ಹೆಣ್ಮಕ್ಳಿಗೆ ಹೋಲಿಸ್ತಾರೆ, ಶಕ್ತಿನ ಹೆಣ್ಮಕ್ಳಿಗೆ ಹೋಲಿಸೋದು ಆ ಶಕ್ತಿ ಆ ಬೆಳಕು ಇರುವಂಥದ್ದು ಮಹಿಳೆಯರೇ ಮಾತ್ರ. ಆ ಮಹಿಳೆಯರ ಒಂದು ಶಕ್ತಿ ಬೆಳಕಿಲ್ಲ ಅಂದರೆ ಯಾವ ಸಮಾಜ ಕೂಡ ಅತ್ಲಿತುನೇ ಆಗಕ್ಕಾಗೋದಿಲ್ಲ, ಒಂದು ಸಮಾಜ ಅನ್ನಿಸ್ಕೊಳ್ಳೋದು ಇಲ್ಲ. ದೇಶದ ಪ್ರಗತಿ ಬಗ್ಗೆ ಮಹಾತ್ಮ ಗಾಂಧಿಯವರು ಆಗಲೇ ಹೇಳ್ತಾರೆ, ಮಹಿಳೆಯರು ಯಾರು ಮಧ್ಯರಾತ್ರಿಯಿಂದಲೇ 12 ಗಂಟೆಗೆ ನಿರ್ಭಯವಾಗಿ ಆಕೆ ಓಡಾಡ್ತಾಳೋ ಅದು ಅವತ್ತು ನಮಗೆ ಸಂಪೂರ್ಣವಾದಂಥ ಸ್ವಾತಂತ್ರ್ಯ. ಎರಡನೇದಾಗಿ ಭಾರತದ ಅಥವಾ ಯಾವುದೇ ದೇಶದ ಒಂದು ಅಭಿವೃದ್ಧಿ ಪಥದಲ್ಲಿ ಇದೆ ಅಂತ ಆ ದೇಶದ ಒಂದು ಗ್ರೋತ್ ರೇಟ್ ಏನಿದೆ ಅಂತಂದ್ರೆ ಮಹಿಳೆಯರು ಯಾವತ್ತು ಸ್ವತಂತ್ರರಾಗಿ ಮತ್ತೆ ಆರ್ಥಿಕವಾದಂಥ ಸ್ವಾವಲಂಬನೆ ಹೊಂದುತ್ತಾರೋ, ಯಾವ ದೇಶದಲ್ಲಿ ಮಹಿಳೆಯರಿಗೆ ಗೌರವ ಕೊಡ್ತಾರೋ ಅಂತ ದೇಶ ಪ್ರಗತಿ ಅಂತ ಇದೆ ಅಂತ ಹೇಳಿದ್ರೆ ಇದೇ ಒಂದು ಏನೋ ಕಾರಣ. ಮಹಿಳೆಯರ ಪ್ರಗತಿ ನಮ್ಮ ದೇಶದಲ್ಲಿ ಇರೋದ್ರಿಂದ ಹೆಚ್ಚು ಕಡಿಮೆ ಪ್ರಗತಿ ಆಗ್ತದೆ, ಬೇರೆ ದೇಶಕ್ಕಿಂತ ನಾವು ದಾಪುಕಾಲಾಗ್ತಾ ಇದ್ದೀವಿ. ಪ್ರಸ್ತುತ ನಾವು ಈಗಾಗಲೇ ಇವತ್ತಿನ ಒಂದು ಇಬ್ಬರು ಮಹಾನ್ ವ್ಯಕ್ತಿಯ ಹುಟ್ಟುಹಬ್ಬವನ್ನು ಆಚರಣೆ ಕಾಂಗ್ರೆಸ್ ಪಕ್ಷದಲ್ಲಿ ಮಾಡ್ತಾ ಇದ್ದೇವೆ. ಮತ್ತೆ ಅವರು ನಮ್ಮ ಕಾಂಗ್ರೆಸ್ಗೆ, ಮಹಿಳೆಯರಿಗೆ, ಸಮಾಜಕ್ಕೆ, ಸಾಮಾಜಿಕ ಬದಲಾವಣೆ, ಇಡೀ ದೇಶದ ವಿದೇಶ ಸ್ವರ ಈ ಒಂದು ಚಿಂತನೆ ಅವರ ಕಾರ್ಯಕ್ರಮಗಳು ಯಾವತ್ತೂ ಜೀವಂತವಾಗಿದೆ. ಇಷ್ಟು ವರ್ಷ ಆದರೂ ಕೂಡ ಅವರ ಕಾರ್ಯಕ್ರಮಗಳ ಮೂಲಕ ಅವರು ಜೀವಂತವಾಗಿದ್ದಾರೆ. ಅವರೆಲ್ಲ ನಮಗೆಲ್ಲ ಒಂದು ಸ್ಫೂರ್ತಿ. ಯಾಕಂದ್ರೆ ನಾಳೆ ದಿನ ನಾವು ಎಲ್ಲರೂ ಸೇರ್ಕೊಂಡು ಈ ರಾಜ್ಯನ ಆಳ್ಲಿಕ್ಕೆ ಬಂದಿದ್ದೀವಿ. ನಾವು ರಾಜಕೀಯ ಅಂತ ಆಳ್ಲಿಕ್ಕೆ ಬಂದಿರುವಂಥದ್ದು. ರಾಜ್ಯದ ಚುಕ್ಕಾಣಿ ಹಿಡಿದಕ್ಕೆ ಈ ಮುಂದಿನ ದಿನಗಳಲ್ಲಿ ಬಹಳ ಅತ್ಯುತ್ತಮವಾದಂಥ ಮಹಿಳಾ ನಾಯಕಿ ಅಧ್ಯಕ್ಷೆಯಾಗಿದ್ದಾರೆ. ಇವತ್ತಿನ ಪ್ರಸ್ತುತ ಸಮಯದಲ್ಲಿ ಬಹಳಷ್ಟು ಒಳ್ಳೆಯ ಒಂದು ಆಯ್ಕೆ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಹಾಗಾಗಿ ಅವರ ಬಗ್ಗೆ ಸಾಕಷ್ಟು ಭರವಸೆಗಳಿದೆ. ಆ ಭರವಸೆಯನ್ನೆಲ್ಲ ಅವ್ರ ಹೆಗಲ ಮೇಲೆ ಬಹಳಷ್ಟು ಜವಾಬ್ದಾರಿ ಇದೆ. ಈಗ ನಾವು ಮಾತಾಡ್ತೀವಿ, ಅವ್ರನ್ನ ಹೊಗಳ್ತೀವಿ, ಆದರೆ ಇಡೀ ರಾಜ್ಯದ ಒಂದು ಕನಸಿದೆ ಸೌಮ್ಯ ರೆಡ್ಡಿ ಅವರು ಈ ಒಂದು ಜವಾಬ್ದಾರಿನ ಬಹಳ ಯಶಸ್ವಿಯಾಗಿ ನೋಡಿ. ಯಶಸ್ವಿ ಅನ್ನುವಂಥದ್ದು ಬಹಳ ಮುಖ್ಯ. ಯಾವುದೇ ಪದವಿಗಳನ್ನ ನಾವು ತಗೊಂಡ್ರೆ ಕೂಡ ಸಕ್ಸಸ್ಫುಲ್ ಆಗುವಂಥದ್ದು ಇದೆಯಲ್ಲ, ಅದು ಬಹಳ ಮುಖ್ಯ. ಎಷ್ಟೋ ಜನ ಪದವಿಗಳನ್ನ ಅಲಂಕಾರ ಮಾಡ್ತಾರೆ, ಬಿಟ್ಟು ಹೋಗ್ತಾರೆ. ಯಾಕಂದ್ರೆ ಯಾವ ಪದವಿ ಕೂಡ ಶಾಶ್ವತ ಅಲ್ಲ. ಆದ್ರೆ ಇರುವಂತ ಸಂದರ್ಭದಲ್ಲಿ ಏನು ನಾವು ಬಿಟ್ಟು ಹೋಗಿರ್ತೀವಿ ಕೂಡ ಅದು ನೆನಪು, ಅದು ಒಂದು ಶಾಶ್ವತ. ಆ ತರ ಸಕ್ಸಸ್ಫುಲ್ ಮಹಿಳಾ ಅಧ್ಯಕ್ಷರಾಗ್ರಿ. ನಿಮ್ ಜೊತೆಗೆ ನಾವೆಲ್ಲ ಈಗಾಗಲೇ ನಮ್ಮ ಮೋಟಮ್ಮ ಮೇಡಮ್ ಬಗ್ಗೆ ಮಾತಾಡಿದ್ರು ಕೂಡ ಒಂದು ದಿನ ನಾವು ತಿನ್ನಲೇಬೇಕಾಗುತ್ತೆ. ಅವರೇ ಒಂದು ಯೂನಿವರ್ಸಿಟಿ. ಅವರ ಜೊತೆ ನಾವು ಮೊದಲನೇ ಸಣ್ಣವರು ಮೇಡಮ್ ಅವರು ಮಂತ್ರಿ ಆಗಿದ್ರು. ನಾವು ಅಷ್ಟು ಅಂದ್ರೆ 30 ವರ್ಷ ಇರಬೇಕು ನನಗೆ. ಮೇಡಮ್ ನನ್ನ ಭಾರವಾದ ಚೇರ್ಮನ್ ಮಾಡಿದ್ರು. ಅಂದ್ರೆ ಇಷ್ಟು ಸಂಗತಿ ಈಗ ಯಾಕೆ ಮಾಡಬೇಕು ಅಂತ ಅನ್ಕೋಬೋದಾಗಿತ್ತು. ಆದ್ರೆ ನನ್ನಲ್ಲಿ ಎಲ್ಲೋ ಒಂದು ಪ್ರತಿಭೆ ನೋಡಿ ಗುರುತಿಸಿ ಅವರು ನನಗೆ ಅವಕಾಶ ಕೊಟ್ಟಂಥದ್ದು. ಹಾಗೆ ನಮ್ಮ ಒಂದು ಜರ್ನಿ ಕೂಡ ಈ ಕಾಂಗ್ರೆಸ್ನಲ್ಲಿ ನಡ್ಕೊಂಡಾಯ್ತು. ಬಹಳ ಗೌರವವಾಗಿ, ಸ್ವಾಭಿಮಾನವಾಗಿ, ಒಂಥರ ಕೆಚ್ಚೆದೆಯಿಂದ ಈ ಪಕ್ಷದಲ್ಲಿ
ಕಾಂಗ್ರೆಸ್ ಕುಟುಂಬದಲ್ಲಿ ಅಂತಂದ್ರೆ ನೀವು ನಮಗೆ ಮಗಳಿದ್ದಂಗೆ. ಹಾಗಾಗಿ ನಿಮ್ಮ ಜೊತೆಗೆ ಹಗಲು ರಾತ್ರಿ ಇರ್ತೇವೆ. ಮಾಡಷ್ಟು ಈ ಮಹಿಳೆಯರ ಸಮಸ್ಯೆಗಳನ್ನ ನಮ್ಮ ಸಮಸ್ಯೆ, ಆ ಸಮಸ್ಯೆ ಎಲ್ಲ ನಮ್ಮ ಪಕ್ಷದ ಸವಾಲುಗಳು. ನಮ್ಗೇನು ಬರೀ ಚುನಾವಣೆಗಳಲ್ಲ, ದಿನನಿತ್ಯ ನೋಡಿ ಮೊನ್ನೆ ಕೂಡ ಒಂದು ಹೆಣ್ಮಗಳ ರೇಪ್ ಆಗಿತ್ತು. ಪ್ರತಿಭಟನೆ ಮಾಡಬೇಕು. ಕ್ಯಾಲ್ಕಟಾದಲ್ಲಿ ಎಂತ ಒಂದು ಹೀನಾಯವಾಗಿ ಒಂದು ಡಾಕ್ಟರ್ನ ಅತ್ಯಾಚಾರ ಮಾಡಿದ್ದಾರೆ. ಇದು ನಮ್ಮ ಸವಾಲುಗಳು. ಕಟ್ಟ ಕಡೆ ಲಾಸ್ಟ್ ಇರುವಂತ ನಾವೆಲ್ಲರೂ ಕೂಡ ಎಲ್ಲೋ ಒಂದು ಕಡೆಗೆ ನಾವೇ ಸ್ವಾತಂತ್ರ್ಯರಾಗಿ ನಮ್ಮನ್ನ ಕಾಪಾಡಲಿಕ್ಕೆ ಬರುತ್ತೆ, ಅಥವಾ ನಮ್ಮ ಪರಿಸರದಲ್ಲಿ ಬಂದಿರೋರು ಗೊತ್ತಾಗುತ್ತೆ. ಆದ್ರೆ ಕೊನೆಯ ಒಂದು ಹೆಣ್ಣು ಮಗಳು ಅಂದ್ರೆ ಸಹಾಯನೇ ಅವಳಿಗೆ ಇಷ್ಟು ವ್ಯವಸ್ಥೆ ಇದ್ರು ಕೂಡ ಈ ಒಂದು ಏನು ಈ ಕರ್ದೋ ದುನಿಯಾ ಮುಟ್ಟಿಮೆ ಅನ್ನುವಂಥದ್ದು ಒಂದು ದೊಡ್ಡ ಸಂಚಲನ, ಒಂದು ದೊಡ್ಡ ಕ್ರಾಂತಿಕಾರಿಯಾದಂತ ಒಂದು ಈ ಯೋಜನೆ. ಇವತ್ತೇನು ರಾಜೀವ್ ಗಾಂಧಿ ಅವರ ಅವರ ಜನ್ಮ ದಿನವನ್ನು ಆಚರಣೆ ಮಾಡ್ತಾ ಇದ್ದೀವಿ. ಕರ್ದೋ ದುನಿಯಾ ಮುಟ್ಟಿಮೆ ಅಂತ ನಾನು ಅದನ್ನ ಸಾಕಷ್ಟು ಸರಿ ಅದನ್ನ ಪ್ರಚಾರ ಮಾಡಿದ್ದೀನಿ. ಅಂದ್ರೆ ಈ ಕೈಯಲ್ಲಿ ಇಡೀ ವಿಶ್ವವನ್ನು ನೋಡ್ಬೋದು, ವಿಶ್ವವನ್ನ ಸಂಪರ್ಕ ಮಾಡ್ಬೋದು. ಇವತ್ತು ಒಂದು ಏನೋ ದಿನ ಕೂಲಿಗಳು ಮಾಡ್ತಿರ್ತಾರೆ, ನಾನು ಕೂಡ ಇದ್ರೆ ಅವರು ಈ ಒಂದು ಯಂತ್ರವನ್ನು ಉಪಯೋಗಿಸ್ತಾ ಇದ್ದಾರೆ ಅಂತ ಒಂದು ಕ್ರಾಂತಿಕಾರಿಯಾದಂತ ಚಿಂತನೆ ಇವತ್ತು ನಮ್ಮೆಲ್ಲರಿಗೂ ಕೂಡ ರಾಜೀವ್ ಗಾಂಧಿ ಅವರ ಧ್ವನಿಯನ್ನು ಏನು US ಕಾಂಗ್ರೆಸ್ ಅಂದ್ರೆ ನಮ್ಮ ರಾಷ್ಟ್ರದಲ್ಲಿ ಏನ್ ಪಾರ್ಲಿಮೆಂಟ್ ಅಂತ ಕರಿತೀವಿ, ಅದು ಒಂದು USA ನಲ್ಲಿ ಪಾರ್ಲಿಮೆಂಟ್ ಹೆಸರು ಕಾಂಗ್ರೆಸ್. ಅವತ್ತು ರಾಜೀವ್ ಗಾಂಧಿ ಅವರು ಮಾಡಿದಂತ ಒಂದು ಭಾಷಣದ ಒಂದು ತುಣುಕನ್ನು ಅವ್ರ ವಾಯ್ಸ್ ನ ನಮ್ಮೆಲ್ಲರೂ ನಾವು ಕೇಳಿಸ್ಕೊಂಡಿದ್ದೀವಿ. ಬಟ್ ನೀವೆಲ್ಲ ಕೇಳಿಸ್ಕೊಂಡಿದ್ದೀರಾ, ಯಾಕಂದ್ರೆ ಅವ್ರ ಪ್ರೇರಣೆಯಿಂದ ನಾನು ರಾಜಕಾರಣಕ್ಕೆ ಬಂದಂಥದ್ದು. ಹಾಗಾಗಿ ಇದು ಒಳ್ಳೆ ನಾಯಕತ್ವ ನಿಮ್ಗೆ ಸಿಕ್ಕಿದೆ. ಸೌಮ್ಯ ರೆಡ್ಡಿ ಅವ್ರ ಬಗ್ಗೆ ಕೂಡ ಇಷ್ಟು ಹೇಳ್ಬೇಕಿದೆ. ಯಾಕಂದ್ರೆ ಶಾರ್ಟ್ ಪೀರಿಯಡ್ ಅಲ್ಲೇ ಶಿ ಹಸ್ ಅಚೀವ್ಡ್ ಅ ಲಾಟ್. ನೋಡಿ, ಮಂತ್ರಿ ಮಗಳಾಗಿರೋದು ಒಂದು ಕಡೆ ಆಗಿದ್ರು ಕೂಡ ತನ್ನದೇ ಆದಂತ ಒಂದು ಶಕ್ತಿನಲ್ಲಿ ಬರುವಂತದಿದೆಯಲ್ಲ, ಅದು ಇಂಪಾರ್ಟೆಂಟ್. ಇಂಡಿಪೆಂಡೆಂಟ್ ಆಗಿ ಡಿಸಿಷನ್ ತಗೊಳ್ಳೋದು ಒಂಥರ ಪುರಕ್ಷಿ ತಲೆವಿ ಅಂತ ಕರೀತೀವಿ. ಅಂದ್ರೆ ಒಂದು ಕ್ರಾಂತಿಕಾರಿಯಾದಂತ ಒಂದು ನಾಯಕತ್ವ ಬರಬರ್ತಿ ಇನ್ನಷ್ಟು ಅವಕಾಶ ಸಿಗಲಿ. ಮೋದಮ್ಮ ಮೇಡಮ್ ನಾವು ಕರೀತಾ ಇದ್ದೀವಿ. ಜಯಲಲಿತಾ ಅವರಲ್ಲಿದ್ದಾಗ ನಾವು ಇದು ಪುರಕ್ಷಿ ತಲೆವಿ ಅಂತ ನಾವು ತಮಿಳಿನಲ್ಲಿ ಹೇಳ್ತಾ ಇದ್ದೀವಿ. ಅಂದ್ರೆ ಕ್ರಾಂತಿಕಾರಿಯಾದಂತ ನಾಯಕಿ. ಈ ನಾಯಕಿಗಳಾಗೋಗ್ತೀವಿ. ಕ್ರಾಂತಿಕಾರಿಯಾದಂತ ನಾಯಕಿ ಯಾವಾಗ ಆಗ್ತೀವೋ, ಈ ಸಮಾಜದಲ್ಲಿ ಯಾವುದು ಪ್ರಬಲವಾದಂತ ಸಮಸ್ಯೆ ಇರುತ್ತಲ್ಲ, ಆ ಸಮಸ್ಯೆನ ಅಡ್ರೆಸ್ ಮಾಡಿದಾಗ ನೀವು ಆ ಸಾಮಾಜಿಕ ಹೋರಾಟಗಾರ್ತಿಯಾಗಿ ಸಾಮಾಜಿಕ ಬದಲಾವಣೆಯ, ನಾನು ಹೇಳೋದು ಅರ್ಥ ಆಗ್ತಿದೆ ಅಂತ ಖಂಡಿತ ಭಾವಿಸ್ತೇನೆ, ಸಾಮಾಜಿಕ ಬದಲಾವಣೆಯ ಒಂದು ನಾಯಕತ್ವದ ಅವಕಾಶ ಸೌಮ್ಯ ರೆಡ್ಡಿ ಅವರಿಗೆ ಇವತ್ತಿದೆ. ಯಾಕಂದ್ರೆ ನಾಳೆ ಅವ್ರನ್ನ ಬಹಳ ದೊಡ್ಡ ನಾವು ನೋಡ್ತೇವೆ, ಯಾವಾಗ ಖುಷಿ ಪಡ್ತೇವೆ. ನಾವು ಮಹಿಳಾ ಕಾಂಗ್ರೆಸ್ ಅಲ್ಲಿ ಇದ್ದಾಗ ನಮ್ಮ ಅಧ್ಯಕ್ಷರೇ ಆಗಿದ್ರು, ಅವ್ರು ನಾವು ಜೊತೆ ಇದ್ದೇವೆ ಅಂತ. ಯಾಕಂದ್ರೆ ಈ ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷ ಆದಂತವರು ಸಹ ಅಂತಂತ ನಾಯಕಿಯರಾಗಿದ್ರು. ಯಶೋಧರಮ್ಮ ದಾಸಪ್ಪ ಅವರಾಗಿದ್ರು, ಮಾರ್ಗೆಟ್ ಆಳ್ವ ಅವರಾಗಿದ್ರು, ತಾರಾದೇವಿ ಅವರಾಗಿದ್ರು, ಚಂದ್ರಪ್ರಭಾ ಅಗಸ್ರಾಗಿದ್ರು, ನಮ್ಮ ರಾಣಿ ಸತೀಶ್ ಮೇಡಮ್ ಅವರು ಅಮೆರಿಕನಲ್ಲಿ ಇರ್ತಾರೆ. ಮೋಸ್ಟ್ಲಿ ವಿಶ್ ಮಾಡಿರ್ಬೇಕು ನಮ್ಮ ಸೌಮ್ಯ ರೆಡ್ಡಿ. ನಾವೆಲ್ಲ ಮಾತಾಡ್ತಾ ಇರ್ತೀವಿ, ನಾವೆಲ್ಲ ಬಿಗ್ ನ್ಯೂಸ್ ಎಲ್ಲ ಅಟ್ಲೀಸ್ಟ್ ಫೋನಲ್ಲಾದ್ರೂ ಯಾರನ್ನ ಮಾಡಬೇಕು, ಯಾವ ಸಂಘದಲ್ಲಿ ಯಾರು ಬರಬೇಕು ಅನ್ನೋಂಥದ್ದು. ಇಟ್ಸ್ ವಾಸ್ ಎನ್ ಹೈ ಟೈಮ್ ಒನ್ ರೈಟ್ ಪರ್ಸನ್ ಹ್ಯಾಸ್ ಟು ಬಿ ಡೆಕೋರೇಟೆಡ್ ಟು ದಿಸ್ ವೆರಿ ಇಂಪಾರ್ಟೆಂಟ್ because you have to address the 50% of the population. You have to be very sensitive. ಯಾಕಂದ್ರೆ ಎದುರು ನೋಡ್ತಾ ಇರ್ತಾರೆ. ಇವತ್ತು ಅದು ಪಕ್ಷಾತೀತವಾಗಿ ನಾವು ಮಹಿಳೆಯರನ್ನ ಅಡ್ರೆಸ್ ಮಾಡಬೇಕಾಗುತ್ತೆ. ಆ ಎಲ್ಲ ಶಕ್ತಿ ಕೂಡ ಇವತ್ತು ನಮ್ಮ ಒಂದು ನಾಯಕರ ಮಹಾನ್ ಚೇತನ ರಾಜೀವ್ ಗಾಂಧಿ ಅವರ ಜನ್ಮ ದಿನದಲ್ಲಿ ಮತ್ತೆ ಅದೇ ತರ ಕ್ರಾಂತಿಕಾರಿಯಾಗಿ ಹೇಳೋದನ್ನ ಸಾಮಾಜಿಕ ಕ್ರಾಂತಿಕಾರಿ ತಂದಂತ ದಿವಂಗತ ದೇವರಾಜ್ ಅರಸು ಅವರ ಒಂದು ಜನ್ಮ ದಿನಾಚರಣೆ ದಿನ ಪೂರ್ವಭಾವಿ ಸಭೆ ಪದಗ್ರಹಣ ಕೂಡ ಒಂದು ಸಮಾವೇಶ ತರನೇ ಆದ್ರೆ ಇನ್ನ ಚೆನ್ನಾಗಿರುತ್ತೆ ಅನ್ನೋದು ನಮ್ಮ ಭಾವನೆ. ನಾವೆಲ್ಲ ಕೂಡ ಇಲ್ಲಿ ರಾಜ್ಯಾದ್ಯಂತ ಬಹಳ ವರ್ಷ ಆಗೋಯ್ತು ಮಹಿಳಾ ಸಮಾವೇಶಗಳಲ್ಲಿ. ನಾವು ಮಿನಿಮಮ್ ಒಂದು ಚಿಕ್ಕ ಜಿಲ್ಲೆಯಲ್ಲೂ ಕೂಡ 1 ಲಕ್ಷ 2 ಲಕ್ಷ ಇಂದಿನ ಸಮಾವೇಶ ಮಾಡ್ತಾ ಇರಲಿಲ್ಲ. ನಿಮ್ಮ ಪದಗ್ರಹಣ ಅದೇ ರೀತಿ ಆಗ್ಲಿ 4-5 ಲಕ್ಷ ಜನ ಸೇರಿಸುವಂಥದ್ದು, ನಮ್ಮ ಕಾರ್ಯಕ್ರಮಗಳನ್ನು ಜನಕ್ಕೆ ತಿಳಿಸುವಂಥದ್ದು, ಮತ್ತೆ ಮುಂದಿನ ನಿಮ್ಮ ಒಂದು ಚಿಂತನೆ, ನಿಮ್ಮ ಒಂದು ಡ್ರೀಮ್, ನಿಮ್ಮ ಒಂದು ಯೋಚನೆ, ಮಹಿಳೆಯರಿಗೆ ಯಾವ
ಒಂದು ಶ್ಯಾಡೋನಲ್ಲಿ ಇರುವಂತವ್ರು ಸಾಕಷ್ಟು ಮಹಿಳೆಯರಿದ್ದಾರೆ. ಅವರಿಗೆ ನೀವು ಧ್ವನಿಯಾಗಿ ಕೆಲಸ ಮಾಡ್ತೀರಾ ಅನ್ನೋಂಥ ಒಂದು ದೊಡ್ಡ ಸಂದೇಶ ಕೊಡ್ಬೋದು ಅಂತ ನನ್ನ ಒಂದು ಸಣ್ಣ ಒಂದು ಸಲಹೆ. ಅದಕ್ಕೆಲ್ಲ ನಾವು ನಿಮ್ಮ ಜೊತೆ ಇರ್ತೀವಿ, ಜನ ಸೇರಿಸ್ಲಿಕ್ಕೂ ಇರ್ತೇವೆ ನಿಮ್ಮ ಕಾರ್ಯಕ್ರಮ. ಆ ಒಂದು ಪದಗ್ರಹಣಕ್ಕೂ ಕೂಡ ಶ್ರೀಮತಿ ಪ್ರಿಯಾಂಕಾ ಗಾಂಧಿ ಅವ್ರನ್ನ ಕರೆಸಿದ್ರೆ ಕೂಡ ಒಳ್ಳೇದು. ಒಂದೇ ಸ್ಟೇಜ್ ಅಲ್ಲಿ ಸಾಕಷ್ಟು ಮೆಸೇಜ್ ಹೋಗುವಂಥದ್ದು ಕೂಡ ಆಗುತ್ತೆ ಅಂತ ನನ್ನ ಅಭಿಪ್ರಾಯ. ಯಾಕಂದ್ರೆ ಇದು ಪಕ್ಷದ ಮಹಿಳಾ ಕಾರ್ಯಕರ್ತರು ಮತ್ತೆ ಮಹಿಳೆಯರು ಬರ್ತಾರೆ ಅಂತಂದಾಗ ನಮ್ಮ ಮಹಾನ್ ನಾಯಕಿ ಬರಬೇಕಾಗುತ್ತೆ. ಮತ್ತೆ ಅವರು ಕೂಡ ಇದು ಅಡ್ರೆಸ್ ಮಾಡಿದ್ರೆ 2 in 1 3 in 1 4 in 1 ಮಾಡ್ಬೋದು. ರಾಹುಲ್ ಗಾಂಧಿ ಅವರು ಕೂಡ ಬರುವಂಥದ್ದು ಆದರೆ ಇನ್ನಷ್ಟು ಒಳ್ಳೇದು. ಸೊ ಹಾಗಾಗಿ ನಾವು ಕೂಡ ನಾನು ಹೇಳಿದೆ ಮತ್ತೆ ಮಗಳ ತರ ಅಂತ ಯಾವಾಗೂ ಹೇಳ್ತಾ ಇರ್ತೀನಿ, ಸುಂದರವಾಗಿರುವಂತ ಮಗು ತರ ಇರುವಂತ ಅಂದ್ರೆ ಅಧ್ಯಕ್ಷರು ಆಗ್ತಾರೆ ಅಂತಲ್ಲ, ನಾನು ನೋಡಿದಾಗಿಂದ ನನ್ನ ಸೌಮ್ಯನ ಹೊಗಳಕ್ಕಲ್ಲ, ಇರುವಂತದ್ದು ಗುಣಕ್ಕೆ ಮತ್ಸರ ಇರಬಾರ್ದು ಅಂತ. ಯಾರು ನಾವು ಟಾರ್ಗೆಟ್ ಮಾಡ್ತೀವೋ ಎಲ್ಲಾರನ್ನೂ ಕೂಡ, ಯಾಕಂದ್ರೆ ಇವತ್ತು ಇದು ಮೌನಮ್ಮ ಮೇಡಮ್ಗೆ ನಮ್ಮ ಬಗ್ಗೆ ಇದು ಅಸೂಯೆ ಇದ್ರೆ ಯಾಕೆ ನಮ್ಮನ್ನೆಲ್ಲ ನಡೆಸ್ತಾರೆ? ಎಷ್ಟು ಲಕ್ಷಾಂತರ ಜನ, ಹಾಗೆ ನಾವು ಅಧ್ಯಕ್ಷರಾದಾಗ ಲಕ್ಷಾಂತರ ಜನ ನಾವು ಬೆಳೆಸಿದ್ದೇವೆ. ಟಿಕೆಟ್ ಕೊಡ್ಲಿಕ್ಕೆ ಇವತ್ತು ಸಹ ನಾನು ಹುಬ್ಳಿಯಲ್ಲಾಗ್ಲಿ ಧಾರವಾಡಲ್ಲಾಗ್ಲಿ ಇದು ಸ್ಥಳೀಯ ಸಂಸ್ಥೆ ಚುನಾವಣೆ ಆದಾಗ ಯಾರು ಇನ್ಚಾರ್ಜ್ ಇರ್ತಾರೋ ನಮ್ಮ ಹೆಣ್ಮಕ್ಳು ಇವತ್ತು ಕರೀತಾರೆ, ಅಲ್ಲಿ ಹೋಗಿ ಅವ್ರಿಗೆ ಟಿಕೆಟ್ ಕೊಡ್ಸಿದ್ರೆ ನಾನು ಇವತ್ತು ಹೋಗ್ತಾ ಇರ್ತೇನೆ. ಸೊ ಇದೊಂದು ಜವಾಬ್ದಾರಿನಲ್ಲಿ ನಮ್ಮಲ್ಲಿ ಕೆಲಸ ಯಾರು ಇವತ್ತೆಲ್ಲ ಹೋಪ್ ಇಟ್ಕೊಂಡು ಬರ್ತಿದ್ದೀರ, ನಾವು ಕೌನ್ಸಿಲರ್ ಹೋಗ್ತೀವಿ ಇನ್ನೊಂದು ಆಗ್ತೀವಿ ಅಂತ. ಅದಕ್ಕೆ ಇವತ್ತು ಒಳ್ಳೆ ಅಧ್ಯಕ್ಷರು ಬಂದಿದ್ದಾರೆ, ನಿಮ್ಮ ಧ್ವನಿಯಾಗೂ ಕೆಲಸ ಮಾಡ್ತಾರೆ. ಮತ್ತೆ ಸಾಮಾನ್ಯ ಇಡೀ 50% ಇರೋಲ್ಲ 3.5 ಕೋಟಿ ಮಹಿಳೆಯರಿದ್ದಾರೆ, ಅವರ ಪ್ರತಿನಿಧಿ ಇವತ್ತು. ಹಾಗಾಗಿ ಈಗಾಗಲೇ 3 ಜಿಲ್ಲಾಧ್ಯಕ್ಷರಾಗಿ ಚೆನ್ನಾಗಿ ಕೆಲಸ ಮಾಡ್ತಿದ್ದೀರಾ, ಇನ್ನಷ್ಟು ಹೆಚ್ಚಾಗಿ ಕೆಲಸ ಮಾಡ್ಕೊಂಡು ಎಲ್ಲರೂ ಕೂಡ ಎಲ್ಲರಿಗೂ ಸಲ್ಲುತ್ತೆ. ಮತ್ತೆ ನಮ್ಮ ಫರ್ಜಾನಾ ಅವರು ಕೂಡ ಇದ್ದಾರೆ, ಅವರು ಕೂಡ ಆಲ್ ಇಂಡಿಯಾ ಮಹಿಳಾ ಕಾಂಗ್ರೆಸ್ ಸೆಕ್ರೆಟರಿ ಕೆಲಸ ಮಾಡಿದ್ದಾರೆ. ಅವರು ನನ್ನ ಮೈ ಹ್ಯಾಂಡ್ ಪಿಕ್ ಮೋಸ್ಟ್ ಆಫ್ ದೇಮ್. ಸೊ ಹ್ಯಾಂಡ್ ಪಿಕ್ ವೆರಿ ಸಕ್ಸಸ್. ಶಿ ವಾಸ್ ಅ ಲೆಕ್ಚರರ್ ಇನ್ ಮೌಂಟ್ ಕಾರ್ಮೆಲ್ ಕಾಲೇಜ್. ಹೀಗೆ ನೀವೆಲ್ಲರೂ ಕೂಡ ಇದನ್ನೆಲ್ಲ ಬಹುಶಃ 90 ಭಾಗನೇ ನನಗೆ ನೀವೆಲ್ಲರೂ ಪರಿಚಯ ಇದ್ದೀರಾ. ನೀವೆಲ್ಲರೂ ಕೂಡ ಇನ್ನಷ್ಟು ಹುಮ್ಮಸ್ಸಲ್ಲಿ ಈ ಮಹಿಳಾ ಕಾಂಗ್ರೆಸ್ ಬೆಂಚ್ ಮಾರ್ಕ್ ಹಾಕಬೇಕಂತ ಎಲ್ಲ ಸೇರಿ ಅವ್ರಿಗೆ ಒಬ್ಬರು ಆಶೀರ್ವಾದ ಮಾಡಿದ್ರೆ ಇಡೀ ಸಮುದಾಯಕ್ಕೆ ಸೇರುತ್ತಂತೆ. ಮತ್ತೊಮ್ಮೆ ತಮಗೆ ಅಭಿನಂದನೆಗಳು. ನಮಸ್ಕಾರ. ಧನ್ಯವಾದಗಳು ಮೇಡಮ್. ನಿಮ್ಮೆಲ್ಲ ಅತ್ಯುತ್ತಮವಾದ ಸಲಹೆಗಳನ್ನು ಖಂಡಿತ ನಾವು ಸ್ವೀಕಾರ ಮಾಡ್ತೀವಿ. ನಿಮಗೆ ಮತ್ತೊಮ್ಮೆ ಧನ್ಯವಾದಗಳು ಅಂತ ಈಗ ನಮ್ಮ ಆಲ್ ಇಂಡಿಯಾ ಮಹಿಳಾ ಕಾಂಗ್ರೆಸ್ನ ಪ್ರಧಾನ ಕಾರ್ಯದರ್ಶಿಗಳಾದ ಚಮನ್ ಫರ್ಜಾನಾ ಮೇಡಮ್ ನಮ್ಮನ್ನೆಲ್ಲ ಕುರಿತು ಹಾಗೆ ನಮ್ಮ ನಾಯಕರಾದ ರಾಜೀವ್ ಗಾಂಧಿ ಅವ್ರನ್ನ ಕುರಿತು ಒಂದೆರಡು ಮಾತಾಡ್ಬೇಕಂತ ಕೇಳ್ಕೊಳ್ತೀನಿ. ವೇದಿಕೆ ಮೇಲೆ ಕುಳಿತಿರುವಂತಹ ನಮ್ಮ ನಾಯಕಿಯರೇ, ನಮ್ಮ ವೈಬ್ರೆಂಟ್ ಡಿಸ್ಟಿಕ್ ಮಹಿಳಾ ಕಾಂಗ್ರೆಸ್ ಪ್ರೆಸಿಡೆಂಟ್ಗಳೇ, ಹಾಗೂ ನನ್ನ ಮುಂದಿರುವಂತಹ ನನ್ನ ಎಲ್ಲ ಮಹಿಳಾ ಕಾಂಗ್ರೆಸ್ನ ಸ್ನೇಹಿತರೆ, ಇವತ್ತು ನಾವೆಲ್ಲ ನಮ್ಮ ಧೀಮಂತ ನಾಯಕರಾದ 2 ನಾಯಕರ ಒಂದು ಜನ್ಮದಿನವನ್ನು ಆಚರಿಸೋದಕ್ಕೆ ನಾವೆಲ್ಲ ಇಲ್ಲಿ ಸೇರ್ಕೊಂಡಿದ್ದೀವಿ. ಆ ಸಮಾರಂಭದಲ್ಲಿ ಭಾಗಿಯಾಗೋದಕ್ಕೆ ನಾನು ಬಂದೆ. ನನಗೀಗ ಮೀಟಿಂಗ್ ಬಗ್ಗೆ ಗೊತ್ತಿರಲಿಲ್ಲ, ಆದರೆ ದೇವರ ದಯೆ ನೋಡಿ ಮೊದಲನೇ ಮೀಟಿಂಗಲ್ಲಿ ನಾನು ನಿಮ್ಮ ಮಧ್ಯೆ ಕೂತ್ಕೊಂಡಿದ್ದೀನಿ, ನಿಮ್ಮನ್ನು ಮಾತಾಡ್ತಾ ಇದ್ದೀನಿ. ನೀವು ನಿಜವಾಗ್ಲೂ ನನಗೆ ತುಂಬ ಸಂತೋಷನ ಕೊಡ್ತಾ ಇದ್ದೀನಿ. ಮಂಜುಳಾ ಮೇಡಮ್ ಹೇಳ್ದಂಗೆ ನಾನು ಮಹಿಳಾ ಕಾಂಗ್ರೆಸ್ ಜೊತೆ ಸೇರ್ಕೊಂಡಿದ್ದು ಮಂಜುಳಾ ಮೇಡಮ್ ಅವರು ಡಿಸ್ಟಿಕ್ ರಾಜ್ಯ ಆಗಿದ್ದಾಗ ನಾನು ಅವ್ರನ್ನ ಹೋಗಿ ಭೇಟಿ ಮಾಡಿದ್ದೆ. ಅವರು ನನ್ನನ್ನು ಒಂದು ಒಳ್ಳೆಯ ಇದು ಕೊಟ್ಬಿಟ್ಟು ನನಗೆ ಈ ಮಹಿಳಾ ಕಾಂಗ್ರೆಸ್ನಲ್ಲಿ ನನಗೆ ಒಂದು ದಾರಿ ತೋರಿಸಿದ್ರು. ಅದಾದಮೇಲೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಬಂದರು, ಆಮೇಲೆ ಪುಷ್ಪಾ ಅಮರ್ನಾಥ್ ಅವ್ರು ಬಂದರು, ಇವಾಗ ಸೌಮ್ಯ ರೆಡ್ಡಿ ಅವ್ರು ಬರ್ತಾ ಇದ್ದಾರೆ. ಈ ಎಲ್ಲ ನಾಯಕಿಯರನ್ನ ನೋಡ್ತಾ ಅವರಲ್ಲಿರುವಂತಹ ಒಂದು ಒಳ್ಳೆಯ ಒಂದು ಗುಣಗಳನ್ನ, ಅವರಲ್ಲಿರುವಂತಹ ಒಂದು ನಾಯಕತ್ವದ ಗುಣಗಳನ್ನ ನೋಡ್ತಾ ನಾನು ಇಲ್ಲಿವರೆಗೂ ನೋಡ್ತಾ ಇದ್ದೆ. ಇದಲ್ಲದೆ ನಾನು ತೆಲಂಗಾಣದಲ್ಲಿ ಮತ್ತು ಕೇರಳದಲ್ಲೂ ಸಹ ಮಹಿಳಾ ಕಾಂಗ್ರೆಸ್ ಜೊತೆ ವರ್ಕ್ ಮಾಡಿದ್ದೀನಿ.
ಆದರೆ ನನಗೆ ಅಲ್ಲೆಲ್ಲ ನೋಡಿದ ಮೇಲೆ ನನಗೆ ಅನಿಸುತ್ತೆ ನಮ್ಮ ಕರ್ನಾಟಕದಲ್ಲಿ ಒಂದು ವೈಬ್ರೆಂಟ್ ಮಹಿಳಾ ಕಾಂಗ್ರೆಸ್ ಇದೆ. ಇಲ್ಲಿರುವಷ್ಟು ಒಂದು ಟ್ಯಾಲೆಂಟು ಎಲ್ಲೂ ನಮಗೆ ಕಾಣೋದಕ್ಕೆ ಸಿಗೋದಿಲ್ಲ. ನನ್ನ ಮಾತನ್ನು ಒಪ್ಕೋಬೋದು, ಯಾಕಂದರೆ ಸೌಮ್ಯ ರೆಡ್ಡಿ ಅವರು ತಮಿಳುನಾಡಿನಲ್ಲಿ ವರ್ಕ್ ಮಾಡಿದ್ದಾರೆ. ನಮ್ಮ ಕರ್ನಾಟಕದಲ್ಲಿರೋ ಮಹಿಳಾ ಕಾಂಗ್ರೆಸ್ಸು ತುಂಬಾ ಒಂದು ಟ್ಯಾಲೆಂಟೆಡ್ ಮಹಿಳೆಯರಿದ್ದಾರೆ. ಇವ್ರನ್ನ ನಾವು ಬೆಳೆಸ್ಕೊಂಡು ಹೋಗಬೇಕಾಗಿದೆ. ಸೌಮ್ಯ ರೆಡ್ಡಿ ಅವ್ರನ್ನ ನಾನು ಫಸ್ಟ್ ಅವ್ರಿಗೆ ಮೀಟ್ ಮಾಡಿದಾಗ ಅಲ್ಲಿ ಕೂತ್ಕೊಂಡಿದ್ವಿ. ಸೌಮ್ಯ ರೆಡ್ಡಿ ಅವರು ಒಂದು ಮೀಟಿಗೆ ಕೂತ್ಕೊಳಕ್ಕೆ ಬಂದರು. ನಾನು ಅವ್ರ ಜೊತೆ ಇದ್ದೆ. ನನಗೆ ಅವ್ರು ಯಾರು ಅಂತ ಗೊತ್ತಿರಲಿಲ್ಲ. ಅವಾಗ ನಾನು ಕೇಳಿದಾಗ ಹೇಳಿದ್ರು, ನಿಮಗೆ ಗೊತ್ತಿಲ್ಲ ಅವ್ರು ಸೌಮ್ಯ ರೆಡ್ಡಿ ಅವರು ಮಿನಿಸ್ಟರ್ ಮಕ್ಕಳು ಅಂತ ಹೇಳಿದ್ರು. ಅಷ್ಟು ಸರಳವಾಗಿ ಇದ್ರು ಅವರು. ಅನ್ನಿಸ್ತಾನೆ ಇರಲಿಲ್ಲ ಅವರು ಮಿನಿಸ್ಟರ್ ಮಕ್ಕಳು ಅಂತ ಹೇಳಿ. ಎಲ್ಲರ ಜೊತೆ ಅಷ್ಟು ಚೆನ್ನಾಗಿ ಮಾತಾಡ್ತಾ ಇದ್ರು, ಸೌಮ್ಯವಾಗಿ ಮಾತಾಡ್ತಾ ಇದ್ರು, ಎಷ್ಟು ಫ್ರೆಂಡ್ಲಿ ಆಗಿದ್ರು. ಅಂತ ಒಂದು ಸೌಮ್ಯವಾದ ಸರಳ ವ್ಯಕ್ತಿ ನಮಗೆ ಇವತ್ತು ಸಿಕ್ಕಿರೋದು ನಿಜಕ್ಕೂ ನಮ್ಮೆಲ್ಲರ ಒಂದು ಭಾಗ್ಯ ಅಂತಲೇ ಹೇಳ್ಬೋದು. ನಾನು ಹಿಂದಿನ ಪ್ರೆಸಿಡೆಂಟ್ಗಳು ಅಧ್ಯಕ್ಷರುಗಳು ಕೆಲಸ ಮಾಡಲಿಲ್ಲ ಅಂತ ಹೇಳಿಲ್ಲ. ಅವರು ಅವರದೇ ಆದ ಒಂದು ಕೊಡುಗೆಯನ್ನ ಕೊಟ್ಟು ಹೋಗಿದ್ದಾರೆ ನಮಗೆ. ಅದಕ್ಕೆ ನೀವೆಲ್ಲ ಇಲ್ಲಿ ಕೂತ್ಕೊಂಡಿದ್ದೀರಾ. ಆದರೆ ಅವರ ಜೊತೆಗೆ ಇವಾಗ ಹೊಸ ಅಧ್ಯಕ್ಷರು ಬಂದಿದ್ದಾರೆ. ಅವರು ಒಂದು ಹೇಳ್ತಾರಲ್ಲ, ಬ್ಯೂಟಿ ವಿತ್ ಬ್ರೇನ್ ಅಂತ ಹೇಳಿ ಆ ಥರ ಇದ್ದಾರೆ ನಮಗೆ. ಅವರ ಇರುವಂಥ ಇದರಲ್ಲಿ ಕೋವಿಡ್ ಟೈಮಲ್ಲಿ ಏನಂತಾರೆ ಅವ್ರನ್ನ ಫಾಲೋ ಮಾಡ್ತಾ ಇದ್ರು. ಎಷ್ಟು ಇದರಿಂದ ಕೆಲಸ ಮಾಡ್ತಾ ಇದ್ರು ಅಂತ ಹೇಳಿದ್ರೆ ಕೂತ್ಕೊಂಡ್ಬಿಟ್ಟು ಅವರು ಪ್ಯಾಕು ಸಹ ಮಾಡಿರುವಂಥ ಪಿಕ್ಚರ್ಗಳನ್ನ ನೋಡಿದ್ದೀನಿ ನಾನು. ಅಷ್ಟು ಒಂದು ಕಮಿಟೆಡ್ ವರ್ಕರ್ ಅವರು. ಅಂತಹ ಒಂದು ಕಮಿಟೆಡ್ ವರ್ಕರ್ಗೆ ನಾವು ಶಕ್ತಿ ತುಂಬಬೇಕಾಗಿದೆ. ಯಾಕೆಂತ ಹೇಳಿದ್ರೆ ನಾವು ಒಂದು ಹೆಜ್ಜೆ ಮುಂದೆ ಹೋದ್ರೆ ಅವರು 6 ಹೆಜ್ಜೆ ಮುಂದೆ ಬರ್ತಾರೆ ನಮ್ಮನ್ನ ದಾರಿ ತೋರಿಸೋದಕ್ಕೆ. ಆದ್ರೆ ನಾವು ಒಂದು ಹೆಜ್ಜೆ ಹಿಂದೆ ಸರ್ಕೊಂಡ್ಬಿಟ್ರೆ ಅವ್ರ ಮನೆ ಸರ್ಕೊಂಡ್ಬಿಡ್ತಾರೆ. ಆ ಥರ ನಾವು ಮಾಡಕ್ ಹೋಗ್ಬಾರ್ದು. ಅವರು ತೋರಿಸುವಂತಹ ಒಂದು ದಾರಿಯಲ್ಲಿ ನಾವು ನಡಿಬೇಕು. ಅವರಿಗೆ ನಾವು ಶಕ್ತಿ ತುಂಬುವಂತ ಕೆಲಸ ಮಾಡ್ಬೇಕು. ಅವಾಗ ಅವರು ನಮ್ಗೆ ಹೆಚ್ಚುವಾಗಿ ನಮ್ಮನ್ನ ಬೆಳೆಸೋದಕ್ಕೆ ಅವರು ಪ್ರಯತ್ನ ಮಾಡ್ತಾರೆ. ನಾನು ಜಾಸ್ತಿ ಮಾತಾಡಕ್ ಹೋಗೋದಿಲ್ಲ. ಬೆಳಗಿಂದ ನಾವು ಭಾಷಣಗಳನ್ನ ಕೇಳ್ತಾ ಇದ್ದೀವಿ. ಇಬ್ಬರು ನಾಯಕಿಯರು ಅಂತ ಧೀಮಂತ ನಾಯಕಿಯರು ಮಾತಾಡಿದ್ಮೇಲೆ ನಾನು ಏನು ಮಾತಾಡಕ್ಕಿರುತ್ತೆ. ಸೊ ಅದಕ್ಕೋಸ್ಕರ ನಾನು ಬರೀ ಸೌಮ್ಯ ರೆಡ್ಡಿ ಅವರಿಗೆ ನಾನು ಅವ್ರಿಗೆ ವಂದಿಸುತ್ತಾ ಅವರಿಗೆ ಮುಂದೆ ಒಳ್ಳೇದಾಗಲಿ ಅಂತ ಹಾರೈಸ್ತಾ ನನ್ನ 4 ಮಾತುಗಳನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ನಮ್ಮ ಅಧ್ಯಕ್ಷರಿಗೆ ಒಂದು ಒಳ್ಳೆ ಮಾತುಗಳನ್ನ ಹೇಳಿದಂಥ ನಮ್ಮ ಚಮನ್ ಮೇಡಮ್ ಅವ್ರಿಗೆ ವಂದಿಸುತ್ತಾ, ಈಗ ಮಹಿಳಾ ಕಾಂಗ್ರೆಸ್ ವತಿಯಿಂದ ನಮ್ಮ ರೋಹಿಣಿ ಮೇಡಮ್ ಅವರು ಒಂದು ಮಾತಾಡಬೇಕು ಅಂತ ಕೇಳ್ಕೊಂಡಿದ್ದಾರೆ. ಹಾಗಾಗಿ ಮಾತಾಡಿ. ಎಲ್ಲರಿಗೂ ನಮಸ್ಕಾರ. ಮೊದಲನೇದಾಗಿ ವೇದಿಕೆ ಮೇಲೆ ಉಪಸ್ಥಿತರಿರುವಂಥ ನಿಮ್ಮ ಎಲ್ಲ ನೆಚ್ಚಿನ ನಾಯಕಿಯಾದಂಥವರು ನಮ್ಮ ಮೊಟಮ್ಮ ಮೇಡಮ್ ಅವರು, ಮಂಜುಳಾ ನಾಯ್ಡು ಮೇಡಮ್ ಅವರು, ಸೌಮ್ಯ ರೆಡ್ಡಿ ಮೇಡಮ್ ಅವರು ಮತ್ತು ಚಮನ್ ಮೇಡಮ್ ಅವರಿಗೆ ಮತ್ತು ನನ್ನ ಸಹೋದ್ಯೋಗಿಯಾದಂಥ ಎಲ್ಲ ಜಿಲ್ಲಾ ಅಧ್ಯಕ್ಷರುಗಳು ಜಯಶ್ರೀ ಅವರಾಗಿರ್ಬೋದು, ಶಿಲ್ಪಾ ಅವರಾಗಿರ್ಬೋದು, ಶಿವಜಿ ಅವರಾಗಿರ್ಬೋದು, ಎಲ್ಲರಿಗೂ ಕೂಡ ನಮಸ್ಕರಿಸ್ತಾ, ಅದೇ ರೀತಿ ವೇದಿಕೆಯ ಮುಂಭಾಗದಲ್ಲಿರುವಂಥ ಎಲ್ಲ ನಾಯಕಿಯರು ತಾವೆಲ್ಲರೂ ಕೂಡ ಲೀಡರ್ಸ್ ತಮ್ಮೆಲ್ಲರಿಗೂ ಕೂಡ ನಮಸ್ಕರಿಸ್ತಾ, ಇವತ್ತು ಒಂದು ಅದೃಷ್ಟದ ದಿನ. ನಮಗೆ ಮಾರ್ಗದರ್ಶನ ನೀಡಲಿಕ್ಕೆ ನಮ್ಮ ಹಿರಿಯರು ನಮ್ಮ ಜೊತೆ ಇದ್ದಾರೆ. ಮೋಟಮ್ಮ ಮೇಡಮ್ ಅವರು ಮತ್ತು ನಮ್ಮ ಮಂಜುಳಾ ನಾಯ್ಡು ಮೇಡಮ್ ಅವರು. ಅದೇ ರೀತಿ ನಮ್ಮ ಮುಂದೆ ಹೆಜ್ಜೆ ಹಾಕಲಿಕ್ಕೆ ನಮ್ಮನ್ನ ಕರ್ಕೊಂಡು ಹೋಗೋಕ್ಕೆ ನಮ್ಮ ಜೊತೆಗೆ ಸೌಮ್ಯ ಮೇಡಮ್ ಅವರು ಬಂದಿದ್ದಾರೆ. ಸೌಮ್ಯ ಮೇಡಮ್ ಅವರ ಬಗ್ಗೆ ಮಾತಾಡಬೇಕು ಅಂತ ಹೆಸರ ರೀತಿಯಲ್ಲಿ ಅವರು ಸೌಮ್ಯವಾಗಿ ಎಲ್ಲರ ಜೊತೆ ಪ್ರೀತಿ ವಿಶ್ವಾಸದಿಂದ ನಡ್ಕೊಂಡು ಎಲ್ಲರ ಜೊತೆ ಸ್ನೇಹದಿಂದ ನಡೀತಾ ಎಲ್ಲರನ್ನೂ ಕೈ ಜೋಡಿಸಿ ಜೊತೆಗೆ ಕರ್ಕೊಂಡು ಹೋಗ್ತಾರೆ. ನಾವು ಈಗಾಗಲೇ ಸಂಘಟನೆ ಮಾಡ್ತಾ ಇದ್ದೀವಿ. ಮತ್ತೆ ನಮ್ಮ ಹಿರಿಯರ ಎಲ್ಲರ ಮಾರ್ಗದರ್ಶನದಲ್ಲಿ ಇನ್ನಷ್ಟು ಹೆಚ್ಚಿನ ಸಂಘಟನೆಯನ್ನ ಮಾಡಿ ಮಹಿಳಾ ಕಾಂಗ್ರೆಸ್ ಪ್ರತಿಯೊಂದು ನಮ್ಮ ಕರ್ನಾಟಕದ ಮೂಲೆಯಲ್ಲೂ ಮಹಿಳೆಯರನ್ನು ತಂದು ನಾವು ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡುವಂಥ ಕಾರ್ಯಕ್ರಮ ಮಾಡಲಿಕ್ಕೆ ಇವತ್ತು ಮೊದಲೇ ಹೆಜ್ಜೆ ನಮ್ಮ ಸೌಮ್ಯ ಮೇಡಮ್ ಅವರ ನೇತೃತ್ವದಲ್ಲಿ ಅಂತ ಹೇಳಲಿಕ್ಕೆ ಇಚ್ಛೆಪಡಿಸ್ತೀನಿ. ಅದೇ ರೀತಿ ನಮ್ಮ ಹಿರಿಯರ ನಾಯಕರು ರಾಜೀವ್ ಗಾಂಧಿ ಅವರು ಆಗಿರ್ಬೋದು, ನಮ್ಮ ದೇವರಾಜ್ ಸರ್ ಅವರು, ಅರಸ್ ಅವರ ಇವತ್ತು ಹುಟ್ಟುಹಬ್ಬದ ಆಚರಿಸ್ತಾ ಇದ್ದೀವಿ. ಮಹಿಳೆಯರ ಕೊಡುಗೆ ಅವರಿಂದ ಬಹಳಷ್ಟಿದೆ. ರಾಜೀವ್ ಗಾಂಧಿ ಅವರು ಇವತ್ತೇನು ಮಹಿಳೆಯರು ನಾವು ನೆನೆಸ್ಕೋಬೇಕು, 33% ಏನು ನಾವು ರಿಸರ್ವೇಶನ್ ಕೇಳ್ತಾ ಇದೀವಿ ಅದನ್ನ ನಾವು ನುಡಿದಂಥವ್ರು ಫಸ್ಟ್ ರಾಜೀವ್ ಗಾಂಧಿ ಅವರು. ಮಹಿಳೆಯರನ್ನ ಪಂಚಾಯಿತಿಯಲ್ಲಿ ಅಧಿಕಾರಕ್ಕೆ ತಂದು ಕೂಡಿಸಿದ್ದಾರೆ. ಮುಂದಿನ ದಿನಗಳಲ್ಲೂ ಕೂಡ ಎಲ್ಲ ಮುಖ್ಯ ವಾಹಿನಿಗಳಲ್ಲಿ ರಾಜಕೀಯದಾಗಿರ್ಬೋದು ಮತ್ತು ಎಲ್ಲಾ ಕ್ಷೇತ್ರದಲ್ಲೂ ಮಹಿಳೆಯರ ಮೀಸಲಾತಿ ಬೇಕು ಅಂತೇಳಿ ನಾವೇನು ಹೋರಾಟ ಮಾಡ್ತಾ ಇದ್ವಿ, ಅದಕ್ಕೆ ನಮಗೆ ಮೊದಲೇ ಧ್ವನಿ ಕೊಟ್ಟಂತವ್ರು, ಶಕ್ತಿ ಕೊಟ್ಟಂತವ್ರು ರಾಜೀವ್ ಗಾಂಧಿ ಅವರು ಅಂತ ಹೇಳಿ ಇಚ್ಛೆ ಪಡ್ತೀನಿ. ಅವ್ರನ್ನ ನೆಲೆಸಿ ಅವರ ಒಂದು ಮಾರ್ಗದರ್ಶನದಂತೆ ಇವತ್ತು ನಮ್ಮ ಸೌಮ್ಯ ಮೇಡಮ್ ಅವರು ನಮ್ಮ ಬೆಂಗಳೂರಲ್ಲಿ ಬಹಳ ತುರ್ತುವಾಗಿ ಇನ್ನೂ ಹೆಚ್ಚಿನ ಹೆಣ್ಣುಮಕ್ಕಳನ್ನ ನಾವು ತರ್ತಾ ಇದ್ವಿ ಮೇಡಮ್. ಸಮಯ ಇರೋದ್ರಿಂದ ಪ್ರತಿ ಕ್ಷೇತ್ರದಿಂದ ಒಂದೊಂದು ಹೆಣ್ಣು ಮಕ್ಕಳನ್ನ
ಯಾರು ಸಾಮಾಜಿಕವಾಗಿ ಗುರುತಿಸ್ಕೊಂಡಿದ್ದಾರೆ, ಬೇರೆ ಬೇರೆ ಕ್ಷೇತ್ರದಲ್ಲಿ ಒಂದು ಹೆಸರು ಮಾಡಿದ್ದಾರೆ ಅಂತ ಒಂದಷ್ಟು ಹೆಣ್ಮಗಳನ್ನ ತಂದು ಇವತ್ತು ಸನ್ಮಾನ ಮಾಡಿ ಅವ್ರನ್ನೂ ಕೂಡ ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆ ಮಾಡ್ತಾ ಇದೀವಿ ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ. ಅದೇ ರೀತಿ ಮಹಿಳಾ ಕಾಂಗ್ರೆಸ್, ಯಾಕಂದ್ರೆ ರಾಜೀವ್ ಗಾಂಧಿ ಅವರು ಹೇಳಿದ್ರು, ಒಂದು ಮಹಿಳೆ ಅವ್ರ ದೃಷ್ಟಿಕೋನ ಹೇಗಿತ್ತು ಅಂದ್ರೆ ಒಂದು ಮಹಿಳೆಯಿಂದಲೇ ಮನೆ ಚೆನ್ನಾಗಿ ನಡೆಯೋದು, ಒಂದು ಮಹಿಳೆ ಮುಖ್ಯವಾಹಿನಿಗೆ ಬಂದ್ರೆ ಸಮಾಜ ಸುಧಾರಣೆ ಆಗುತ್ತೆ ಅಂತೇಳಿ ಅವ್ರು ತಿಳಿಸಿ. ಯಾಕಂದ್ರೆ ಇತಿಹಾಸನೇ ಇದೆ ನಮಗೆ, ಮಹಿಳೆಯರು ಯಾವುದೇ ಒಂದು ತ್ಯಾಗ ಬಲಿದಾನಕ್ಕೆ ಹೆಣ್ಮಕ್ಳಿಗೆ ಹಿಂದೆ ಇಲ್ಲ. ಸ್ವಾತಂತ್ರ್ಯ ಹೋರಾಟದಿಂದ ಕೂಡ ಹೆಣ್ಮಕ್ಳು ಕೈ ಜೋಡಿಸ್ತಾ ಬಂದಿದ್ದಾರೆ. ಸ್ವಾತಂತ್ರ್ಯ ಸಿಕ್ಕಿದ ಮೇಲೆ ಎಲ್ಲೋ ಒಂದಷ್ಟು ಹೆಣ್ಮಕ್ಳಿಗೆ ಇನ್ನಷ್ಟು ಶಕ್ತಿ ಕೊಟ್ಟು ಅವ್ರನ್ನ ಮುಖ್ಯವಾಹಿನಿಗೆ ತರಬೇಕು ಅಂತೇಳಿ ರಾಜೀವ್ ಗಾಂಧಿ ಅವರ ಆಸೆ ಆಗಿತ್ತು. ಅದೇ ರೀತಿ ಅವರು ನಮಗೆ ಶಕ್ತಿಯನ್ನು ತುಂಬುತ್ತಾ ಇದ್ದಾರೆ. ಅದೇ ಮಾರ್ಗದರ್ಶನದಲ್ಲಿ ನಾವು ಮಹಿಳಾ ಸಬಲೀಕರಣ ಮಾಡ್ತಾ ಇನ್ನಷ್ಟು ಹೆಚ್ಚಿನ ಮಹಿಳೆಯರನ್ನ ಮುಂದೆ ತಂದು ನಾವು ರಾಜಕೀಯದಾಗಲಿ ಪ್ರತಿಯೊಂದು ಕ್ಷೇತ್ರದಲ್ಲೂ ಅವ್ರನ್ನ ಗುರುತಿಸಿ ನಾವು ಮಹಿಳಾ ಕಾಂಗ್ರೆಸ್ನ ಕಟ್ಟಣ ಅಂತ ಹೇಳಿ ಇಷ್ಟಪಡ್ತೀನಿ. ಅದೇ ರೀತಿ ಹಿರಿಯರು ಎಲ್ಲರೂ ನಮಗೆ ಮಾರ್ಗದರ್ಶನ ಕೊಡ್ತಾ ಇದ್ದಾರೆ. ತಮ್ಮ ಯಾವಾಗಲೂ ತಮ್ಮ ಆಶೀರ್ವಾದ ಮಾರ್ಗದರ್ಶನ ನಮ್ಗೆ ಹೀಗೆ ಇರಲಿ ಅಂತ ಹೇಳ್ತಾ ಮೇಡಮ್, ನಮ್ಮ ಎಲ್ಲ ಜಿಲ್ಲಾಧ್ಯಕ್ಷರು ನಾವೆಲ್ಲರೂ ಕೂಡ ನಿಮ್ಮ ಮಾರ್ಗದರ್ಶನ ನಮಗೆ ಬೇಕು ಅಂತ ಹೇಳಿ ಕೇಳ್ಕೊಳ್ತಾ ಇದ್ದೀವಿ. ಮತ್ತು ನನಗೆ ಮಾತಾಡಲಿಕ್ಕೆ ಅವಕಾಶ ಕೊಟ್ಟಂತ ತಮಗೆ ಧನ್ಯವಾದವನ್ನು ತಿಳಿಸ್ತೇನೆ. ಪಂಚಾಯತ್ ರಾಜ್ ವ್ಯವಸ್ಥೆ ಮೂಲಕ ಮಹಿಳೆಯರಿಗೆ ಶಕ್ತಿ ತುಂಬಿದಂತ ರಾಜೀವ್ ಗಾಂಧಿ ಅವರು ನೆನಪು ಮಾಡಿಕೊಂಡಂತ ಸ್ನೇಹಿತೆ ರೋಹಿಣಿ ಅವರಿಗೆ ವಂದನೆಗಳು. ಮತ್ತೆ ಈಗ ಹಲವಾರು ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದಂತ ಸಾಧಕಿಯರಿಗೆ ನಮ್ಮ ಕರ್ನಾಟಕ ಪ್ರದೇಶ ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷರಾದ ಸೌಮ್ಯ ರೆಡ್ಡಿ ಅವರು ಈಗ ಸನ್ಮಾನ ಮಾಡ್ತಾರೆ. ಹಾಗಾಗಿ ನಾನು ಎಲ್ಲ ಬ್ಲಾಕ್ ಅಧ್ಯಕ್ಷಗಳಲ್ಲಿ ಮನವಿ ಮಾಡ್ತೀನಿ, ನಮ್ಮ ಕ್ಷಮೆ ಇರಲಿ, ನಮ್ಮ ಮಾಜಿ ಸಚಿವರು ಮತ್ತೆ ಸ್ತ್ರೀಶಕ್ತಿಯ ಹರಿಕಾರರಾದ ನಮ್ಮ ನೆಚ್ಚಿನ ನಾಯಕಿ ಮೋಟಮ್ಮ ಮೇಡಮ್ಗೂ ಮತ್ತೆ ಕರ್ನಾಟಕ ಪ್ರದೇಶ ಮಾಜಿ ಅಧ್ಯಕ್ಷರಾದ ಮಂಜುಳಾ ನಾಯ್ಡು ಮೇಡಮ್ಗೆ ಈಗ ಸನ್ಮಾನ. ಮತ್ತೆ ಅದಾದ್ಮೇಲೆ ನಮ್ಮ ಬ್ಲಾಕ್ ಅಧ್ಯಕ್ಷರುಗಳು ನಾನು ಹೇಳಿದ ರೀತಿ ತಯಾರು ಮಾಡ್ಕೊಳ್ಳಿ. ಹೆಚ್ಚು ನಾನು ಮಾತಾಡಲಿಕ್ಕೆ ಹೋಗಲ್ಲ. ಮೊದಲನೇದಾಗಿ ನನಗೆ ಇದೊಂದು ದೊಡ್ಡ ಜವಾಬ್ದಾರಿ ಎಲ್ಲ ಹಿರಿಯರು ನನಗೆ ಕೊಟ್ಟಿದ್ದಾರೆ. ನಮ್ಮ ರಾಜ್ಯದಲ್ಲಿ, ನಮ್ಮ ದೇಶದಲ್ಲಿ ನಾವು 50% ಇದ್ದೀವಿ. ನಾನು ವಿಶೇಷವಾಗಿ ಇವತ್ತು ಬಹಳ ವಿಶೇಷವಾದ ದಿನ, ಯಾಕಂದರೆ ನಮ್ಮ ರಾಜೀವ್ ಗಾಂಧಿ ಸರ್ ಅವರ ಜನ್ಮದಿನ, ನಮ್ಮ ದೇವರಾಜ್ ಅರಸ್ ಸರ್ ಅವರ ಜನ್ಮದಿನ. ಈಗಾಗಲೇ ತಾವೆಲ್ಲರೂ ಅವ್ರ ಬಗ್ಗೆ ನಾವೆಲ್ಲರೂ ಎಲ್ಲ ಹಿರಿಯರು ಎಲ್ಲರೂ ಮಾತಾಡಿದ್ದಾರೆ. ನಾನು ವಿಶೇಷವಾಗಿ ಇವತ್ತು ನಮ್ಮ ಮೋಟಮ್ಮ ಮೇಡಮ್ ಅವರಿಗೆ ನಾನು ಧನ್ಯವಾದ ಹೇಳಬೇಕು ಅಂತ ಬಯಸ್ತೀನಿ. ಅದೇ ರೀತಿ ನಮ್ಮ ಮಂಜುಳಾ ನಾಯ್ಡು ಮೇಡಮ್ ಅವರಿಗೆ ನಾನು ಧನ್ಯವಾದ ಹೇಳಬೇಕು ಅಂತ ನಾನು ಬಯಸ್ತೀನಿ. ಯಾಕಂದರೆ ಚಿಕ್ಕ ವಯಸ್ಸಲ್ಲಿ ನಾವು ಪ್ರತಿಯೊಬ್ಬರು ಅಷ್ಟೇ ಹೆಣ್ಮಕ್ಳು ನಾವು ಟಿ ವಿಯಲ್ಲಿ, ಪೇಪರಲ್ಲಿ, ಆಗೆಲ್ಲ ಇಂಟರ್ನೆಟ್ ಎಲ್ಲ ಇರಲಿಲ್ಲ. ಚಿಕ್ಕ ವಯಸ್ಸಲ್ಲಿ ನಾವು ನಮ್ಮ ಥರ ನೋಡಬೇಕು ಅಂತ ನಾನು ಬಯಸ್ತೀನಿ. ಆದರೆ ನಮ್ಮ ಥರ ಇರೋರು ಬಹಳ ಕಡಿಮೆ. ಆಗ ನಮ್ಮ ಮೋಟಮ್ಮ ಮೇಡಮ್ ಅವರು ಒಬ್ಬ ಮಾದರಿ ಮಂತ್ರಿಯಾಗಿ ನಮಗೆ ನಿಜವಾಗ್ಲೂ ಮಹಿಳೆಯಾಗಿ ದಾರಿ ತೋರಿಸ್ಕೊಟ್ಟಿದ್ದಾರೆ. ವಿಶೇಷವಾಗಿ ನಮ್ಮ ರಾಜ್ಯದಲ್ಲಿ ಅತಿ ಚಿಕ್ಕ ವಯಸ್ಸಲ್ಲಿ ಅವರು ಒಬ್ಬ ಶಾಸಕಿಯಾಗಿ ಬಹಳ ಅವರು ಮಂಜುನಾಥ್ ಅವ್ರು ಹೇಳಿದಾಗೆ ಅವ್ರ ಬಗ್ಗೆ ಮಾತಾಡಬೇಕು ಅಂದರೆ ಅಟ್ಲೀಸ್ಟ್ ಒಂದು ಫುಲ್ ಡೇ ಬೇಕಾಗುತ್ತೆ. ಶ್ರೀ ಶಕ್ತಿ ಸಂಘಟನೆ ಹೇಗೆ ಮಾಡಬೇಕು ಅಂತ ತೋರಿಸ್ಕೊಟ್ಟಿದ್ದು ನಮ್ಮ ಮೋಟಮ್ಮ ಮೇಡಮ್ ಅವರು. ಒಂಥರ ಅದನ್ನ SOP ಅಂತ ಹೇಳ್ತಾರೆ, ಅದನ್ನ ನಮ್ಮ ಇಡೀ ದೇಶದಲ್ಲಿ ಶ್ರೀಶಕ್ತಿ ಸಂಘಟನೆಗಳನ್ನ ನಮ್ಮ ಮಹಿಳೆಯರು ನೋಡಿ, ನಾವು ಪ್ರತಿಯೊಬ್ಬರು ಅಷ್ಟೇ ನಮ್ಮ ಕಾಲದಲ್ಲಿ ನಾವು ನಿಂತ್ಕೋಬೇಕು. ನಮಗೂ ಸಹ ಅರ್ಹತೆ ಇದೆ, ನಮಗೆ ಛಲ ಇದೆ, ಛಕ ಇದೆ, ನಮಗೆ ಅವಕಾಶಗಳು ಬೇಕಷ್ಟೇ. ನಾವು ಅದೇ ರೀತಿ ನಮ್ಮ ಮಂಜುಳಾ ನಾಯ್ಡು ಮೇಡಮ್ ಅವರಿಗೆ ನಾನು ವಿಶೇಷವಾಗಿ ಅವ್ರಿಗೂ ಸಹ ನಾನು ಧನ್ಯವಾದ ಹೇಳಬೇಕು ಅಂತ ನಾನು ಬಯಸ್ತೀನಿ. ಯಾಕಂದರೆ ನಾನು ಸಹ ಹೌದು ನಮ್ಮ ತಂದೆಯವರು ರಾಜಕಾರಣದಲ್ಲಿದ್ದಾರೆ, ಆದರೆ ನಮ್ಮ ತಂದೆ ತಾಯಿಯವ್ರಿಗೆ ಆ್ಯಕ್ಚುಲಿ ಇಷ್ಟ ಇರಲಿಲ್ಲ ಮಕ್ಕಳು ರಾಜಕಾರಣಕ್ಕೆ ಬರಬೇಕು ಅಂತ. ಆದರೆ ಏನು ಮಾಡೋದು, ನಾನು ಚಿಕ್ಕ ವಯಸ್ಸಿನ ನಾನು ಪ್ರೊಟೆಸ್ಟ್ ಮಾಡ್ಕೊಂಡೆ ನಾನು ಬೆಳೆದಿದ್ದು. ನಾನು 4 ತಿಂಗಳ ಮಗುವಾಗಿದ್ದಾಗ ನಮ್ಮ ತಂದೆಯವರು ಕಾರ್ಪೊರೇಟರ್ ಆದರು. 6 ವರ್ಷ 89 ನಾನು 6 ವರ್ಷ ಮಗು. ಆಗ ಅವರು ಫಸ್ಟ್ ಟೈಮ್ MLA ಆದರು. ಸೊ ಆಗ 2 ವರ್ಷ ಇದ್ದಾಗ ನನ್ನ ಕರ್ಕೊಂಡು ಹೋಗ್ತಾ ಇದ್ರಂತೆ. ಆಗ ಕಾರ್ಪೊರೇಟ್ರು. ಸೊ ಯಾವುದೋ ಒಂದು ಟೇಬಲ್ ಸಿಕ್ಕರೆ ಹೋಗಿ ನಿಂತ್ಕೊಂಡ್ಬಿಡ್ತೀನಂತೆ.
ಮಹಿಳೆಯರಂತ ನಾನು ಶುರು ಮಾಡ್ತಿದ್ದೆ. ಅದಾದ್ಮೇಲೆ ಏನೋ ಅರ್ಥ ಆಗ್ತಿರ್ಲಿಲ್ಲ. ಸೊ ನಮ್ಮ ಚಿಕ್ಕ ವಯಸ್ಸಿಂದ ನೋಡಿ ನಾವು ಎಲ್ಲರೂ ಅಷ್ಟೇ 4 ದಿವಸ ನಾವು ಬದುಕಿರ್ತೀವಿ. ಸಾಧ್ಯವಾದಷ್ಟು ಒಳ್ಳೇದು ಮಾಡಬೇಕು, ಎಲ್ಲರ ಜೊತೆ ಚೆನ್ನಾಗಿರ್ಬೇಕು, ಪ್ರೀತಿ ವಿಶ್ವಾಸನ ಇರಬೇಕು. ಇದು ನಿಜವಾಗ್ಲೂ ನಾನು ಅಷ್ಟೇ ಏನೇ ಅನ್ಯಾಯ ಆದರೂ ಸಹ ನಾನು ಸುಮ್ಮನೆ ಇರ್ತೀನಿ. ನಾನು ಚಿಕ್ಕ ವಯಸ್ಸಿಂದ ಮಾನವ ಹಕ್ಕಿರಲಿ, ಮಹಿಳೆಯ ಹಕ್ಕಿರಲಿ, LGBT ಇಶ್ಯೂಸ್ ಇರಲಿ, ಪ್ರಾಣಿದಯ ಸಂಘ ಇರಲಿ, ಮತ್ತು ವಿಶೇಷವಾಗಿ ನಮ್ಮ ಸಮಾಜದಲ್ಲಿ, ನಮ್ಮ ದೇಶದಲ್ಲಿ, ನಮ್ಮ ರಾಜ್ಯದಲ್ಲಿ ಏನೇನು ಅನ್ಯಾಯ ಆಗ್ತಿದೆ ನಿಜವಾಗ್ಲೂ ನಾವು ಮಾತಾಡಬೇಕು. ಚಿಕ್ಕ ವಯಸ್ಸಿಂದ ನಾನು ಮಾಡ್ಕೊಂಡು ಬಂದೆ. ಆಮೇಲೆ ನಾನು ಒಂದು NGO ಸೆಕ್ಟರಲ್ಲಿ ಕೆಲಸ ಮಾಡ್ಕೊಂಡು ಬಂದು ಆಮೇಲೆ ನನಗೂ ಅನ್ನಿಸ್ತು ಒಂದು ಜನಪ್ರತಿನಿಧಿಯಾಗಿ ನಾವು ಹೆಚ್ಚು ಜನರಿಗೆ ನಾವು ಸೇವೆ ಮಾಡೋಕ್ಕಾಗುತ್ತೆ ಅಂತ. ಹಾಗಾಗಿ ನಾನು ರಾಜಕೀಯ ಕ್ಷೇತ್ರಕ್ಕೆ ಬಂದೆ. ತಮ್ಮೆಲ್ಲರ ಆಶೀರ್ವಾದದಿಂದ ನಾನು ಒಬ್ಬ ಶಾಸಕಿಯಾದೆ. ಈಗ ನಾನು ನನಗೆ ಸಂಘಟನೆ, ಮಹಿಳೆಯರ ಜೊತೆ ಸಂಘಟನೆ ಮಾಡೋಕ್ಕೆ ಒಂದು ಅವಕಾಶ ಕೊಟ್ಟಿದ್ದಾರೆ. ನಾನು ತಮ್ಮೆಲ್ಲರೂ ಸಹಕಾರ ಬೇಕು, ತಮ್ಮೆಲ್ಲರ ಆಶೀರ್ವಾದ ಬೇಕು ಅಂತ ನಾನು ಹೇಳಕ್ ಬಯಸ್ತೀನಿ. ಇವತ್ತೊಂದು ಸಣ್ಣದಾಗಿ ಒಂದು ಕಾರ್ಯಕ್ರಮ ನಾವು ಹಮ್ಮಿಕೊಂಡಿದ್ದೀವಿ. ಯಾಕಂದರೆ ನಿನ್ನೆ ಸಹ ಒಂದು ಪ್ರತಿಭಟನೆ ಇತ್ತು. ಹಾಗಾಗಿ ಮೊನ್ನೆ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ಅಲ್ಕಾ ಮೇಡಮ್ ಅವರು ಈ ಒಂದು ಕಾರ್ಯಕ್ರಮ ಒಂದು ವಿಶೇಷವಾಗಿ ನಮ್ಮ ರಾಜೀವ್ ಗಾಂಧಿ ಸರ್ ಅವರ ಕೊಡುಗೆ ಮಹಿಳೆಯರಿಗೆ ಬಹಳ ಇದೆ. ಮತ್ತು ನಮ್ಮ ಮಹಿಳೆಯರು ಸಾಧನೆ ಮಾಡಿರೋರನ್ನ ಗುರುತಿಸಿ ಅಂತ ಹೇಳಿದರು. ವಿಶೇಷವಾಗಿ ಎಲ್ಲ ನಮ್ಮ ಜಿಲ್ಲಾ ಅಧ್ಯಕ್ಷರಿಗೆ ನಾನು ಅಭಿನಂದನೆ ಹೇಳಕ್ಕೆ ಬಯಸ್ತೀನಿ. ಅದೇ ರೀತಿ ನಾನು ಇನ್ಫ್ಯಾಕ್ಟ್ ಮೇಡಮ್ ಅವರು ಹೇಳಿದಾಗೆ ಅದೇ ಪ್ಲ್ಯಾನ್ ಇದೆ. ಯಾಕಂದರೆ ಮೇಡಮ್ ನೀವು ಎಲ್ಲ ನನ್ನಂಥ ಹೆಣ್ಣುಮಕ್ಕಳಿಗೆ ನಿಜವಾಗ್ಲೂ ನೀವಾಗಲಿ, ಮತ್ತು ನೀವು ಇತ್ತೀಚೆಗೆ ನಮ್ಮ ಪುಷ್ಪ ಅಮರ್ನಾಥ್ ಮೇಡಮ್ ಅವರು, ಲಕ್ಷ್ಮೀ ಹೆಬ್ಬಾಳ್ಕರ್ ಅಕ್ಕ ಅವರು, ರಾಣಿ ಸತೀಶ್ ಮೇಡಮ್ ಅವರು, ಮಾರ್ಗರೆಟ್ ಆಳ್ವಾ ಮೇಡಮ್ ಅವರು, ಬಹಳ ಜನ ಹೆಸರಿಗೆ ಹೇಳಬೇಕು ಅಂದರೆ ನಿಜವಾಗ್ಲೂ ನಾವೆಲ್ಲರೂ ಸಹ ನಾನು ಇವತ್ತು ರಾಜಕಾರಣಕ್ಕೆ ಬಂದಿದ್ದೀನಿ. ನನಗಿವತ್ತು ಸುಲಭ ಆಗಿದೆ ಅಂದರೆ ತಾವೆಲ್ಲರೂ ಹೋರಾಟ ಮಾಡಿದ್ದೀರ ನಮಗೋಸ್ಕರ. ತಮಗೆ ಎಷ್ಟು ಕಷ್ಟ ಆಗಿರಬೇಕಾಗಿತ್ತು ಆಗ. ಅದೇ ರೀತಿ ನಾವು ಸಹ ನಮಗೆ ಸುಲಭ ಅಲ್ಲ ಮಹಿಳೆಯರಿಗೆ, ವಿಶೇಷವಾಗಿ ನಾವು ಮಹಿಳೆಯರು, ವಿಶೇಷವಾಗಿ ಕಾರ್ಯಕರ್ತರು ಹೊರಗಡೆ ಬಂದು ಒಂದು ಪ್ರೊಟೆಸ್ಟ್ ಆಗಿರಲಿ, ಸಂಘಟನೆ ಮಾಡಬೇಕು ಅಂದರೆ ಮನೆ ನೋಡ್ಕೋಬೇಕು, ಫ್ಯಾಮಿಲಿ ನೋಡ್ಕೋಬೇಕು, ಅಡುಗೆ ಮಾಡಬೇಕು, ಅದೆಲ್ಲ ಮಾಡಿ ಹೊರಗಡೆ ಬರೋದು ಇದು ಬಹಳ ದೊಡ್ಡ ವಿಷಯ. ಹಾಗಾಗಿ ನಾನು ಎಲ್ರಿಗೂ ವಿಶೇಷವಾಗಿ ಧನ್ಯವಾದ ಹೇಳಕ್ ಬಯಸ್ತೀನಿ. ಯಾಕಂದ್ರೆ ಮಹಿಳೆಯರಾಗಿ ನಮಗೆ ನಿಜವಾಗ್ಲೂ ಮೇಡಮ್ ತಾವು ಹೇಳಿದಾಗೆ ನೋಡಿ, ನಾನು ಇವತ್ತು ಏನು ಮಾತಾಡೋದು ಅಂತ ಆಲೋಚನೆ ಮಾಡ್ತಾ ಇದ್ದೆ. ಆಗ ವಿಡಿಯೋಸ್ ನೋಡ್ತಾ ಇದ್ದೆ, ಯಾವ್ಯಾವ ವಿಡಿಯೋಸ್ ಇದೆ ಅಂತ. ನಮ್ಮ ರಾಜೀವ್ ಗಾಂಧಿ ಸರ್ ಆಗ ವಿಡಿಯೋ ನೋಡ್ಲಿಕ್ಕೆ ಆಗಲೇ ಪ್ಲೇ ಮಾಡಿದಲ್ಲ. ಈಗ ನೋಡಿ ದೊಡ್ಡದಾಗಿ ಪ್ರಧಾನಮಂತ್ರಿಯವರು ಮಹಿಳೆಯರ ಬಗ್ಗೆ ಬೇಟಿ ಬಚಾವೋ ಬೇಟಿ ಪಡಾವೋ ಅಂತೆ, ಆತ್ಮನಿರ್ಭರ್ ಭಾರತ್ ಅಂತೆ, ಅದ್ರ ಬಗ್ಗೆ ಎಲ್ಲ ಮಾತಾಡ್ತಾರೆ. ಆದರೆ ಆ ಕಾಲದಲ್ಲಿ ಅಷ್ಟು ಚಿಕ್ಕ ವಯಸ್ಸಲ್ಲಿ ಅವರ ಕನಸಾಗಿತ್ತು, ಮಹಿಳೆಯರು ನಾವು 50% ಇದ್ದೀವಿ, ಅವರು ರಾಜಕೀಯಕ್ಕೆ ಬರಬೇಕು, ಯುವಕರು ರಾಜಕೀಯಕ್ಕೆ ಬರಬೇಕು ಅಂತ ಅವರ ಕನಸಿತ್ತು. ಅದಕ್ಕೆ ಅವರು 18 ವರ್ಷ ಮಾಡಿದ್ರು ವೋಟಿಂಗ್ ಏಜು. ಅದಾದಮೇಲೆ ಮಹಿಳೆಯರು ಆಗ ಮಾರ್ಗರೆಟ್ ಆಳ್ವಾ ಮೇಡಮ್ ಅವ್ರ ಇಂಟರ್ವ್ಯೂ ಸಹ ನಾನು ನೋಡ್ತಾ ಇದ್ದೆ. ಆಗ ಅವ್ರು ಹೇಳಿದ್ರು, ನಾವು ಹೇಳಿದಾಗೆ ಅವರು ಒಂದು ಅಧ್ಯಕ್ಷತೆಯಲ್ಲಿ ಅವರು ಮಿನಿಸ್ಟರ್ ಆಗಿರೋದು ವುಮೆನ್ ಅಂಡ್ ಚೈಲ್ಡ್, ಮತ್ತೆ ಪ್ರಧಾನಮಂತ್ರಿ ರಾಜೀವ್ ಗಾಂಧಿ ಸರ್ ಆಗಿದ್ರು. ದಯವಿಟ್ಟು ಡೋರ್ ಕ್ಲೋಸ್ ಮಾಡಿಲ್ಲ ಪ್ಲೀಸ್, ಮುಗಿಸ್ಬಿಡ್ತೀನಿ 10 ನಿಮಿಷ. ಆಗ ಅವರು ಇದ್ರ ಬಗ್ಗೆ ಮಹಿಳೆಯರಿಗೆ 50% ಮಹಿಳೆಯರಿಗೆ ರಿಸರ್ವೇಶನ್ ಬೇಕು ಅಂತ ಚರ್ಚೆ ಮಾಡಿದ್ರು. ಆಗ ವಿರೋಧ ಪಕ್ಷದವರು ಸಿಕ್ಕಾಪಟ್ಟಿ ಇದು ಮಾಡಿದ್ರು, ಒಪೋಸಿಷನ್ ಇತ್ತು. ಆಗ ಸರಿ ಪಂಚಾಯತ್ ಲೆವೆಲ್ನಿಂದ ಪ್ರಾರಂಭ ಮಾಡೋಣ ಅಂತ ಅವರು ಕನಸಿದ್ರು. ಅದಾದ್ಮೇಲೆ ನಮ್ಗೆ ಎಲ್ರಿಗೂ ಗೊತ್ತಿದೆ, ಅವರು ಪ್ರಧಾನಮಂತ್ರಿ ಆದಾಗ ಅವ್ರಿಗೂ ಸುಲಭ ಇರಲಿಲ್ಲ. ಪಂಜಾಬ್ ಇರ್ಬೋದು, ನಾರ್ತ್ ಈಸ್ಟ್ ಇರ್ಬೋದು, ಆಮೇಲೆ ಶ್ರೀಲಂಕಾ ಇರ್ಬೋದು, ಏನೇನಾಗ್ತಿತ್ತು ಅಂತ ಎಲ್ರಿಗೂ ಗೊತ್ತಿದೆ.
ಇನ್ಫ್ಯಾಕ್ಟ್ ಆ ಕಾರಣದಿಂದಲೇ ಅವರನ್ನ ಬಹಳ ಚಿಕ್ಕ ವಯಸ್ಸಲ್ಲಿ ನಾವು ಇನ್ಫ್ಯಾಕ್ಟ್ ಕಳ್ಕೊಂಡ್ವಿ. ತೀರೋದಾಗ ಅಸಾಸಿನೇಟ್ ಆದಾಗ ಅವ್ರ ವಯಸ್ಸು ಜಸ್ಟ್ 46 ಆಗಿತ್ತು. ಇವತ್ತು ಅವ್ರು ಬದುಕಿದ್ರೆ ಅವರಿಗೆ 80 ಇಯರ್ಸ್ ನಾವು ಇನ್ಫ್ಯಾಕ್ಟ್ ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ. ನಿಜವಾಗ್ಲೂ ನಾವು ಮಹಿಳೆಯರು ತಾವು ಹೇಳಿದಾಗೆ ಮೇಡಮ್, ತಮ್ಮೆಲ್ಲರ ಸಲಹೆ ತಮ್ಮೆಲ್ಲರ ಆಶೀರ್ವಾದ ತಗೊಂಡು, ಯಾಕಂದ್ರೆ ನಾವು ಮಹಿಳೆಯರು ಇನ್ನೊಬ್ಬ ಮಹಿಳೆ ವುಮೆನ್ ಎಂಪವರ್ಮೆಂಟ್ ಇನ್ನೊಬ್ಬ ಮಹಿಳೆ ಅವ್ರ ಕಾಲದಲ್ಲಿ ನಿಂತ್ಕೊಂಡ್ರೆ ಪ್ರತಿಯೊಬ್ಬ ಮಹಿಳೆ ನಿಜವಾಗ್ಲೂ ಮೇಲೆ ಬರಲ್ಲ. ಅದನ್ನ ತಾವು ಎಲ್ಲರೂ ಸಹ ಮಾಡಿ ತೋರಿಸಿದ್ದೀವಿ. ತಾವು ಅಷ್ಟೇ ಪ್ರತಿಯೊಬ್ಬರೂ ತಮ್ಮ ಕ್ಷೇತ್ರದಲ್ಲಿ ತಮ್ಮ ಮನೆ ಹತ್ರ ತಮ್ಮ ಇಲಾಖೆಯಲ್ಲಿ ತಮ್ಮ ವಿಧಾನಸಭಾ ಕ್ಷೇತ್ರದಲ್ಲಿ ತಮ್ಮ ವಾರ್ಡಲ್ಲಿ ತಾವು ಸಹ ಬಹಳ ವರ್ಷ ಅಂತ ಮಾಡ್ತಿದ್ದೀವಿ. ಈಗ ಒಂದು ಪದಗ್ರಹಣ ಕಾರ್ಯಕ್ರಮ ಇನ್ಫ್ಯಾಕ್ಟ್ CM ಸರು KPCC ಅಧ್ಯಕ್ಷರು ಡೇಟ್ ಯಾವಾಗ ಕೊಡ್ತಾರೋ ತಾವು ಹೇಳಿದಾಗೆ ಒಂದು ದೊಡ್ಡ ಮಟ್ಟದಲ್ಲಿ ಮಾಡಬೇಕು ಅಂತ ಒಂದು ಆಸೆ ಇದೆ. ತಾವು ಹೇಳಿದಾಗೆ ಪ್ರತಿಯೊಂದು ರೈಟ್ ಫ್ರಮ್ ಪಂಚಾಯತ್ ಲೆವೆಲ್ ಇಡೀ ರಾಜ್ಯದಲ್ಲಿ ಬಹಳ ಜನ ಕಂಟೆಸ್ಟ್ ಮಾಡಿರೋರಿದ್ದಾರೆ, ಸೊ ಡಿಫೀಟ್ ಮಾಡಿರೋರಿದ್ದಾರೆ. ಇನ್ಫ್ಯಾಕ್ಟ್ DK ಸರ್ ನಾನು ಆಯ್ಕೆ ಆ ಟಾಪಿಕ್ ಇನ್ಫ್ಯಾಕ್ಟ್ ಅದೇ ತಾವು ಹೇಳಿದಾಗೆ ಸ್ತ್ರೀ ಶಕ್ತಿ ಸಂಘಗಳಿರ್ಬೋದು, ಈ ಎಲ್ಲರೂ ಕರೆದು ಒಂದು ಕಾರ್ಯಕ್ರಮ ನಾವು ಮಾಡೋಣ. ಇನ್ಫ್ಯಾಕ್ಟ್ ತಾವು ಹೇಳಿದಾಗೆ ಪ್ರಿಯಾಂಕಾ ಗಾಂಧಿ ಮೇಡಮ್ ಅವ್ರು ಬಂದರು. ಇನ್ಫ್ಯಾಕ್ಟ್ ತುಂಬ ಚೆನ್ನಾಗಿರುತ್ತೆ. ಇತ್ತೀಚೆಗೆ ನಮ್ಮ ಬೊಮ್ಮನಹಳ್ಳಿ ನನ್ನ ಎಲೆಕ್ಷನ್ ಕ್ಯಾಂಪೇನ್ಗೂ ಸಹ ನಿಜವಾಗ್ಲೂ ಬಂದಿದ್ರು. ಹೌದು. ಸೊ ಹಾಗಾಗಿ ಒಂದು ಮುಂದೆ ಅನೇಕ ಮೇಡಮ್ ಅವ್ರು ಹೇಳಿದಾಗೆ ನಾವು ಪ್ರತಿಯೊಬ್ಬರು ನಾಯಕಿಯರು, ನಮ್ಮಲ್ಲಿ ಆ ನಾಯಕತ್ವ ಗುಣ ಇದೆ ನೋಡಿ. ಒಬ್ರು ಈಗ ನಾಮಿನೇಟೆಡ್ ಕಾರ್ಪೊರೇಟರ್ ಆಗಿದ್ದಾರೆ. ಅದೇ ರೀತಿ ಅವ್ರು ಹೇಗಾದ್ರು ಅಂದ್ರೆ ಅವರು ಜನರಿಗೆ ಒಂದು ನಮ್ಮ ವಿವೇಕಾನಂದ ಸಂಕೀರ್ಣ ಅಂತ ರಾಗಿಗುಡ ಸ್ಲಮ್ ಅಂತ ಹೇಳ್ತಾರೆ, ಜನರಿಗೆ ಸೇವೆ ಮಾಡಿ ಅವ್ರನ್ನ ಗುರುತಿಸಿ ನನಗೆ ಈಗಲೂ ನೆನಪಿದೆ. ಐ ಥಿಂಕ್ ಯಾವುದೋ ಒಂದು ಇದಕ್ಕೆ ಕೊಟ್ಟಿದ್ರು, ಎಲೆಕ್ಷನ್ ಖರ್ಚು ಯಾವುದೋ ಇದು, ಇದೆಲ್ಲ ಮಾಡಿ ಅವರು ಇಷ್ಟು ಮಿಕ್ಕಿದೆ ವಾಪಸ್ ತಂದು ಹೋಗ್ಕೊಟ್ರು ಅಂತ ಅವ್ರನ್ನ ಗುರುತಿಸಿ ನಾಮಿನೇಟೆಡ್ ಕಾರ್ಪೊರೇಟರ್ ಆಗಿ ನಮ್ಮ ಶೋಭಾಕ ಅವ್ರನ್ನ ಮಾಡಿದ್ದಾರೆ. ಅದೇ ರೀತಿ ಅನೇಕ ಜನರು, ನೀವು ಪ್ರತಿಯೊಬ್ಬರ ಬಗ್ಗೆ ಹೇಳಬೇಕು ಅಂದರೆ ನನಗೆ ಒಂದು 3 ದಿವಸ ಬೇಕು. ಇವತ್ತು ಅರ್ಜೆಂಟಾಗಿ ಒಂದು ಕಾರ್ಯಕ್ರಮ ನಾವು ಮಾಡಿದ್ದೀವಿ. ತಾವೆಲ್ಲರೂ ಸಲಹೆ ಕೊಡಿ, ಯಾಕಂದರೆ ಇದು ಮುಂದೆ ನಾವು ಕಾರ್ಯಕ್ರಮಗಳು ಏನಕ್ಕೆ ಮಾಡಬೇಕು ಅಂದರೆ ಬಹಳ ಒಂದು ಅರ್ಥಪೂರ್ಣವಾಗಿರೋ ಒಂದು ಕಾರ್ಯಕ್ರಮಗಳು ನಾವು ಮಾಡಬೇಕು. ಮೇಡಮ್ ಹೇಳಿದಾಗೆ ಸುಮ್ಮನೆ ನೀರಲ್ಲಿ ಬರ್ತಾರೆ, ಸುಮ್ಮನೆ ಏನೋ ಒಂದು ವಾಟ್ಸ್ಯಾಪು ಬ್ಯಾನರು ಅದಕ್ಕೂ ಆ ಕಾರಣಕ್ಕೋಸ್ಕರ ಅಲ್ಲ. ನಾವು ಜೆನ್ಯೂನ್ ಆಗಿ ನಾವು ಕೆಲಸ ಮಾಡಿದರೆ 4 ಜನ ನಮ್ಮನ್ನು ಗುರುತಿಸ್ತಾರೆ, ಆ ಲೀಡರ್ಶಿಪ್ ಕ್ವಾಲಿಟಿ ಬಂದೇ ಬರುತ್ತೆ. ಸೊ ಹಾಗಾಗಿ ನಾನು ಹೆಚ್ಚು ಮಾತಾಡೋಕ್ಕೆ ಹೋಗಲ್ಲ. ಈಗ ನಮ್ಮ ಮೋಟಮ್ಮ ಮೇಡಮ್ ಅವರಿಗೆ ಮತ್ತು ನಮ್ಮ ಮಂಜುಳಾ ಮೇಡಮ್ ಅವರಿಗೆ ನಾವು ಸನ್ಮಾನ ಮಾಡೋಣ ಅಂತ ನಾನು ಹೇಳಕ್ಕೆ ಬಯಸ್ತೇನೆ. ಮತ್ತೊಮ್ಮೆ ಎಲ್ರಿಗೂ ಧನ್ಯವಾದಗಳು. ಅದೇ ರೀತಿ ನಾನು ಚಮನ್ ಫರ್ಜಾನ ಅಕ್ಕ ಅವ್ರಿಗೂ ಧನ್ಯವಾದ ಹೇಳಬೇಕು ಬಯಸ್ತೀನಿ. ನಾನು ಆಲ್ ಇಂಡಿಯಾ ಮಹಿಳಾ ಕಾಂಗ್ರೆಸ್ ಸೆಕ್ರೆಟರಿ ಆದಾಗ 5 ವರ್ಷ ಹಿಂದೆ ಅವರು ಸಹ ನನ್ನ ಜೊತೆ ಆದ್ರು. ಸಲಹೆ ಆಶೀರ್ವಾದ ಬೇಕು ಅಂತ ಕೇಳಕ್ ಬಯಸ್ತೀನಿ. ಅಲ್ಲ ಅಣ್ಣ, ನಿನ್ ಬೆನ್ಸ್ ಹಾಕ್ಬಿಡು, ಲೈವ್ ಹೋಗೋದು ಬೇಡ. ಹಿಂದೆ ಕೂತ್ಕೊಳ್ಳಿ. ಬಸ್ ನಿಮ್ಮ ಮಕ್ಕ ಬರ್ತಿದೆ.
ಮಹಿಳೆಯರ ಪ್ರೋತ್ಸಾಹದಾಯಕಿ. ಮತ್ತೆ ನಮ್ಮ ಸೌಮ್ಯ ಮೇಡಮ್ ಹೇಳಿದ್ರು ಅವಾಗೆಲ್ಲ ನಿಮ್ಗೆ ಎಷ್ಟು ಕಷ್ಟ ಆಯಿತು ಮಹಿಳಾ ಕಾಂಗ್ರೆಸ್ ಸಂಘಟನೆ ಮಾಡಲಿಕ್ಕೆ ಅಂತ. ಖಂಡಿತ ನಿಜ. ಯಾಕೆ ಅಂತ ಹೇಳಿದ್ರೆ ನಾವು ಕಾರ್ಯಕ್ರಮ ಮಾಡಬೇಕು ಅಂತ ಹೇಳಿದ್ರೆ ನಾವು ಪಕ್ಕೆ ಎತ್ಕೊಂಡು ಗುಡಿಸ್ತಾ ಇದ್ವಿ ಇವಾಗ ಮೇಡಮ್ ಅಧ್ಯಕ್ಷರಾದಾಗ. ಆಮೇಲೆ ಒಬ್ಬೊಬ್ಬರನ್ನೇ ನಾವೇ ಕಸ ಗುಡಿಸಿ ಆಮೇಲೆ ಕಾರ್ಯಕ್ರಮ ಮಾಡ್ತಿದ್ವಿ. ಹಂಗಾಗಿ ಮೇಡಮ್ ಅದನ್ನ ನಂಗೆ ಹಬ್ಸಿದ್ರು. ಹಾಗಾಗಿ ನಮ್ಮ ಮಂಜುಳಾ ಮೇಡಮ್ಗೆ ಅದನ್ನು ಮೀರಿ ಕೆಲಸ ಮಾಡಿ ನಮ್ಮಂಥವ್ರೆಲ್ಲ ಬೆಳೆಸಿದ್ದಾರೆ. ಥ್ಯಾಂಕ್ ಯು ಮೇಡಮ್. ಮೇಡಮ್ ನೀವು ಕೂತ್ಕೊಳ್ಳಿ. बस ब्लैक टी शर्ट ನಮ್ಮ ಸೆಂಟ್ರಲ್ ಮಹಿಳಾ ಕಾಂಗ್ರೆಸ್ ವತಿಯಿಂದ ಮೇಡಮ್ ಅವ್ರಿಗೆ ಕೇಕ್ ತಂದು ಅವ್ರಿಗೆ ಒಂದು ಕೃಷ್ಣೆಯ ರೂಪದಲ್ಲಿ ಈಗ ಬೇಕಾಗಿರೋದೇ ನಮಗೆ ನಮ್ಮ ಶಕ್ತಿ ಆಗ್ಬೇಕಾಗಿರೋದು ಒಬ್ಬ ಕೃಷ್ಣನ ರೂಪ ಅಂತ ಅವರಿಗೆ ಒಂದು ಚಿಕ್ಕ ಕೃಷ್ಣನನ್ನ ತಂದು ಅವ್ರಿಗೆ ಬಡವಳಿಯಾಗಿ ಕೊಡ್ತಾ ಇದ್ದೀವಿ. ಮತ್ತೆ ಏನು ಅವರ ಮುಂದೆ ನಮಗೆ ಒಂದು ಶಕ್ತಿಯಾಗಿ ನಿಲ್ತಾರೆ, ನಮ್ಮೆಲ್ಲರ ಒಂದು ಧ್ವನಿಯಾಗಿ ನಿಲ್ತಾರೆ ಅಂತ ನಾವು ಭಾವಿಸಿದೀವಿ. ವಿ ವರ್ ಸೋ ಹ್ಯಾಪಿ ವಿ ಮೆಟ್ ಹರ್. ನನಗೆ ಜಾಸ್ತಿ ಅವ್ರ ಜೊತೆ ಒಡನಾಟ ಇರಲಿಲ್ಲ, ಅದು ವಿ ಮೆಟ್ ಹರ್ ಇನ್ ಡೆಲ್ಲಿ. ನಾವು ಮೊದಲು ಹೋರಾಟದಲ್ಲೇ ಮೇಡಮ್ ಜೊತೆ ಭಾಗವಹಿಸಿದ್ದು ಡೆಲ್ಲಿನಲ್ಲಿ. ವಿ ವರ್ ಟ್ರೂಲಿ ಪ್ರೌಡ್. ಯಾವಾಗ ಪುಷ್ಪಾ ಬರ್ನಾಥ್ ಮೇಡಮ್ ಅವರು ಇಂಟ್ರೊಡ್ಯೂಸ್ ಮಾಡಿಕೊಟ್ರು, ಲೈಕ್ ನಾನು ಹೇಳ್ತಾ ಇದ್ದೀನಿ ಇವರು ಸೌಮ್ಯ ಮೇಡಮ್ ಅವ್ರು ಆಗ್ತಾರೆ ಅಂತ ಹೇಳಿದ ತಕ್ಷಣ ವಿ ವರ್ ಜಸ್ಟ್ ಪ್ರೇಯಿಂಗ್ ಎವ್ರಿ ಡೇ. ಅವ್ರ ಮಹಿಳಾ ಕಾಂಗ್ರೆಸ್ ಬಹಳಷ್ಟು ಜನ ನಾವೆಲ್ಲರೂ ಪ್ರೇ ಮಾಡ್ತಿದ್ವಿ, ಸೌಮ್ಯ ಮೇಡಮ್ ಅವರೇ ನಮ್ಮ ಶಕ್ತಿಯಾಗಿ ಬರ್ಲಿ, ನಮ್ಮ ಪ್ರೆಸಿಡೆಂಟ್ ಆಗಿ ಬರ್ಲಿ ಅಂತ. ವಿ ವರ್ ಜಸ್ಟ್ ಪ್ರೇಯಿಂಗ್ ಫಾರ್ ಇಟ್ ಎವ್ರಿ ಡೇ. ವಿ ಆರ್ ಸೋ ಗ್ರೇಟ್ಫುಲ್ ಟುಡೇ ಅಂಡ್ ವಿ ಆರ್ ಸೆಲಿಬ್ರೇಟಿಂಗ್ ಇಟ್. ಸರ್ ದಯವಿಟ್ಟು ಎಲ್ಲ ನನ್ನ ಸಹೋದರಿಯರು ಕುತ್ಕೊಳ್ಳಿ. ಈಗ ಒಬ್ಬೊಬ್ಬರಿಗೆ ಬ್ಲಾಕ್ ಅಧ್ಯಕ್ಷರನ್ನ ಕರಿತೀನಿ. ಅವರು ನೀವು ಕರ್ಕೊಂಡು ಬಂದಿರುವಂತ ಮಹಿಳೆಯರನ್ನ ಸನ್ಮಾನ ಮಾಡೋಣ. ಅವಾಗ ಇಲ್ಲಿ ಸ್ವಲ್ಪ ಮೇಡಮ್ಗೆ ಈಸಿ ಆಗುತ್ತೆ ಸನ್ಮಾನ ಮಾಡೋದು. ದಯವಿಟ್ಟು ಎಲ್ಲರೂ ಕುತ್ಕೋಬೇಕಂತ ಮನವಿ ಮಾಡ್ತೀವಿ. ಪ್ರತಿಯೊಬ್ಬರು ಹೆಣ್ಮಕ್ಳು ಕೂತ್ಕೋಬೇಕು. ಒಬ್ಬೊಬ್ಬರ ಬಂದು ಸೌಮ್ಯ ಮೇಡಮ್ಗೆ ಆಮೇಲೆ ಸನ್ಮಾನ ಮಾಡ್ತೀರಂತೆ. ಶಿಸ್ತಿರ್ಬೇಕು ಮೊದಲು ಮಹಿಳಾ ಕಾಂಗ್ರೆಸ್ ಅಲ್ಲಿ. ದಯಮಾಡಿ
ಮೇಡಮ್ ದಯವಿಟ್ಟು ಕಾರ್ಯಕ್ರಮ ಮಾಡಲಿಕ್ಕೆ ಬಿಡಿ. ಎಲ್ಲ ಮೇಡಮ್. ಬ್ಲಾಕ್ ಅಧ್ಯಕ್ಷರುಗಳು ಆನರ್ಸ್ನ ಕರ್ಕೊಂಡು ಬಂದಿದ್ದಾರೆ. ದಯವಿಟ್ಟು ಅರ್ಥ ಮಾಡ್ಕೋಬೇಕು. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಈಗ ನಾವು ಒಂದೊಂದೇ ಬ್ಲಾಕ್ ಇಂದ ಕರಿತೀವಿ. ಹಾಗಾಗಿ ದಯವಿಟ್ಟು ಕುತ್ಕೋಬೇಕು. ಇವಾಗ ಎಲ್ಲರೂ ಕುತ್ಕೊಳ್ಳೋವರೆಗೂ ನಾನೀಗ ಸನ್ಮಾನ ಮಾಡ್ಲಿಕ್ಕೆ ಕರೆಯಲ್ಲ. ಯೋಗಿತಾ ಅರ್ಥ ಮಾಡ್ಕೋಬೇಕು. ಅಣ್ಣ ನಾವು ಬ್ಲಾಕ್ ಟಿ ಶರ್ಟ್ ಅಣ್ಣ ಜೋರಾಗಿ ಹೇಳಿದ್ರೆ ಬೇಜಾರು ಮಾಡ್ಕೊಂತೀರಾ. ವೇದಿಕೆ ಮೇಲಿಂದ ಇನ್ಮಿಕ್ಕಿದವರೆಲ್ಲ ದಯವಿಟ್ಟು ಇಳಿ. ಮೇಡಮ್ ಮತ್ತೆ ಜಿಲ್ಲಾಧ್ಯಕ್ಷರನ್ನು ಬಿಟ್ಟು ದಯವಿಟ್ಟು ಸಹಕರಿಸಿ. ಸ್ನೇಹಿತರೆ, ನಾನೀಗ ಒಬ್ಬೊಬ್ಬರನ್ನೇ ಕರಿತೀನಿ. ನೋಡಿ, ಡಿಸಿಪ್ಲಿನ್ ನಾವು ಫಸ್ಟ್ ಕಲಿಬೇಕು. ಎಲ್ಲರೂ ಅರ್ಜೆಂಟಲ್ಲೇ ಇದೀವಿ. ದಯವಿಟ್ಟು ಎಲ್ಲರೂ ಕೂತ್ಕೊಳ್ಳಿ ಪ್ಲೀಸ್. ಸಾರಿ, ಫೋಟೋಸ್ ಎಲ್ಲ ಆಮೇಲೆ. ನಾನೆಲ್ಲೂ ಓಡೋಗ್ತಿಲ್ಲ. ಸರ್ ಪ್ಲೀಸ್, ಮಹಿಳಾ ಕಾಂಗ್ರೆಸ್ ಜಾಯಿನ್ ಆಗ್ತೀರಾ ಅಂದ್ರೆ ಫೋಟೋ ತಗೊಳ್ಳಿ. ನಾನು ಎಲ್ಲರೂ ಹೋಗ್ತೀನಮ್ಮ. ಭೇಟಿ ಅಂತಾನೆ ಬರ್ತೀನಿ, ಫೋನ್ ಅಂತಾನೆ ಬರ್ತೀನಿ, ಎಲ್ಲರೂ ಹೋಗ್ತೀನ. ಓಕೆ, ಈಗ ನೋಡಿ, ಬೆಳಿಗ್ಗೆ ಹೇಗೆ ನಾವು ಶಾರ್ಟ್ ಅಂಡ್ ಸ್ವೀಟ್ ಆಗಿ ಮುಗಿಸಿದ್ವು ಅದೇ ರೀತಿ ಶಾರ್ಟ್ ಅಂಡ್ ಸ್ವೀಟ್ ಆಗಿ ಮುಗಿಸೋಣ. ಹೌದಾ ಇಲ್ವಾ? ಈಗ ಫಸ್ಟ್ ನಾವು ದಯವಿಟ್ಟು ಫೋಟೋ ತಗೋಬೇಕು ಅಂದ್ರೆ ಹೊರಗಡೆ ಹೋಗಿ ಮಾ, ಪ್ಲೀಸ್. ಈಗ ಒಂದ್ ನಿಮಿಷ ಪ್ಲೀಸ್. ಈಗ ಕಾರ್ಯಕ್ರಮ, ನನಗೂ ಇನ್ನೊಂದು ಕಾರ್ಯಕ್ರಮ ಇದೆ, ಟೌನ್ ಹಾಲ್ ಹೋಗ್ಬೇಕು. ಅದಕ್ಕೆ ಜಸ್ಟ್ 10 minutes ಒಳಗಡೆ ಪ್ಲೀಸ್ ಮುಗಿಸ್ಬೇಡ. ಓಕೆ, ಈಗ ಸಾಧನೆ ಮಾಡಿರೋರು ಎಷ್ಟು ಜನ ಕರೆದಿದ್ದೀರಾ? ನನ್ನ ಕಡೆಯಿಂದ 20 ಜನ ಇದ್ದಾರೆ. ಟೋಟಲ್ ಜಿಲ್ಲೆ ಎಕ್ಸಾಕ್ಟ್ಲಿ ಹೌ ಮಚ್ 30 ಜನ ಇದ್ದಾರ? ಎಲ್ಲರೂ ಕೂತಿದಾರ? ಹೌದಾ? ಯಾರ್ಯಾರು ಬಂದಿದ್ದೀರಾ ಕೈ ಎತ್ತಿ. ನಮ್ಮ ಮಹಿಳಾ ಕಾಂಗ್ರೆಸ್ ಲೀಡರ್ಸ್ ಕೈ ಎತ್ತಾ ಇದ್ದಾರಪ್ಪ. ನಾನು ಎಲ್ಲರೂ ಸಾಧನೆ ಮಾಡಿರೋರೆ, ಅದು ಇನ್ನೊಂದು ಕೇಳ್ತಿದಾರ. ಸಾವಿತ್ರಮ್ಮ ಅಂತ ಕಳೆದ 22 ವರ್ಷ ಸೂಪರ್. ಈಗ ಒಂದ್ ನಿಮಿಷ ಪ್ಲೀಸ್. ಡಿಸಿಪ್ಲಿನ್. ಈಗ ಮೇಡಮ್ ಬರೀ ನಿಮ್ ತಲೆಗಳೇ ಬರ್ತಿದ್ದಾವೆ. ಈಗ ಯಾರು ಜೆಂಟ್ಸ್ ಯಾರಿರ್ತಾರೋ ಮಹಿಳಾ ಕಾಂಗ್ರೆಸ್ ಅಂತ ಸೇರಿಸ್ತೀನಿ. ಯಾರು ಒಳಗಡೆ ಇದ್ದಾರೆ? ಮಹಿಳಾ ಕಾಂಗ್ರೆಸ್ ಜಾಯಿನ್ ಆಗ್ತಿದ್ದೀರಾ ಬ್ರದರ್ ನೀವು? ಸ್ಟಾಫಾ? ಓಕೆ, ಸ್ಟಾಫ್ ಮೇಡಮ್, ಸ್ಟಾಫ್ ಬೇಕು ಮೇಡಮ್. ಬಿಟ್ಟು ಬೇರೆ ಯಾರು? ಓಕೆ,
ಈಗ ಚೇರ್ಸಿಗೆ ಹಾಕ್ಬಿಡಿ. ಚೇರ್ಸಿಗೆ ಯಾರ್ಯಾರು ಈಗ 10 ಚೇರ್ಸಲ್ಲಿ ಹಾಕ್ಬಿಡಿ. 10 ಜನರ ಹೆಸರು ಇದೆ ದಯವಿಟ್ಟು ಕರೆದ್ಬಿಡಿ. ಓಕೆ, ಬೇಗ ಬೇಗ ಮುಗಿಸ್ಬೇಡಿ. ಬಾಸ್ ಎಲ್ರಿಗೂ ಈಗ ನಾನು ಕರೆಯುವಂಥವ್ರು ಬನ್ನಿ. 10 ಜನ ಈಗ ಕರಿತೀನಿ ನಾನು. ಬೆಂಗಳೂರು ಸೌತಿಂದ ಬಂದಿರುವಂತ ಆನರ್ ಮಾಡೋದಕ್ಕೆ ಪ್ರೇಮಲತಾ ನೀವು ಕರ್ಕೊಂಡು ಬಂದಿರುವಂತವ್ರು. ಜಿಗಣಿ ಬ್ಲಾಕ್ ಇಂದ ಇವರು ಬನ್ನರ್ಘಟ್ಟದಲ್ಲಿ ಹುಲಿ ಮತ್ತು ಚಿಟ್ಟೆ ಮರಿಗಳನ್ನ ಸಾಕ್ತಾರೆ ಮೇಡಮ್. 22 ವರ್ಷದಿಂದ ಸಾವಿತ್ರಮ್ಮ ಅಂತ. ಆಸೆ ಇಟ್ಟು ನಾನು ನಾಗವಳ್ಳಿಗೆ ಹೇಳಿದೆ ದಯವಿಟ್ಟು ಅವ್ರನ್ನ ಕರ್ಕೊಂಡು ಬಂದು ಸನ್ಮಾನ ಮಾಡೋಣ ಅಂತ. ಅದನ್ನ ಇವತ್ತು ಈಡೇರಿಸಿದ್ದಾರೆ. ಬನ್ನಿ ಅಮ್ಮ, ಬನ್ನಿ ಮೇಲೆ ಬನ್ನಿ. ರೇಖಾ ಮೋಹನ್ ದಯವಿಟ್ಟು ವೇದಿಕೆಗೆ ಬನ್ನಿ. ಈಗ ಚೇರ್ಸ್, ಒಂದು ನಿಮಿಷ. ಚೇರ್ಸ್ ಫಸ್ಟ್ ಸ್ವಲ್ಪ ಮೇಲೆ ಮೇಲೆ ಮೇಲೆ. ಈಗ ಬೆಂಗಳೂರು ಸೌತ್ ಮುಗಿಸ್ಬಿಡ್ತೀನಿ. ಆಮೇಲೆ ನಮ್ಮ ಮೇಡಮ್ ರೋಹಿಣಿ ಮೇಡಮ್ ಮಾಡ್ತಾರೆ. ಆಮೇಲೆ ನಮ್ಮ ಶಿಲ್ಪ ಮಾಡ್ತಾರೆ. ಶೋಭಾ ಸತ್ಯ ಅವ್ರನ್ನ ಕಳಿಸಿ. ಮಹಿಳೆಯರನ್ನ ಆಟೋದಲ್ಲಿ ಫ್ರೀಯಾಗಿ ಉಚಿತವಾಗಿ ಗರ್ಭಿಣಿಯರಿಗೆ ಸರ್ವಿಸ್ ಮಾಡುವಂತ ನಮ್ಮ ಸತ್ಯ ಆಟೋ ಇಟ್ಕೊಂಡು ಯಾವ ಗಂಡು ಮಗಳಿಗೂ ಕಡಿಮೆ ಇಲ್ಲ ಅಂತೇಳಿ ಎಲ್ಲ ಗೌರ್ಮೆಂಟ್ ಹಾಸ್ಪಿಟಲ್ಗಳಿಗೆ ಉಚಿತವಾಗಿ ಮಹಿಳೆಯರನ್ನ ಗರ್ಭಿಣಿ ಸ್ತ್ರೀಯರನ್ನ ಕರ್ಕೊಂಡೋಗಿ ಸರ್ವಿಸ್ ಮಾಡ್ತಾರೆ. ಅವರು ನಮ್ಮ ಬ್ಲಾಕ್ JP ನಗರ ಬ್ಲಾಕ್ ಪ್ರೆಸಿಡೆಂಟ್ ಶೋಭಾ ಅವರ ತಂಗಿ. ಶೋಭನ್ಗೆ ಮತ್ತೆ ಅವರ ಸಹೋದರಿ ಸತ್ಯ ಅವರಿಗೆ ನಾನು ಧನ್ಯವಾದ ಹೇಳ್ತೀನಿ. ದಯವಿಟ್ಟು ಬಂದು ನಮ್ಮ ಚಿಕ್ಕ ಒಂದು ಸನ್ಮಾನದ ಸ್ವೀಕಾರ ಮಾಡಬೇಕಂತ ಕೇಳ್ಕೊಳ್ತೀನಿ. ನಮ್ಮ ಹೆಮ್ಮೆಯ ನಾಯಕಿ, ನಮ್ಮ ಜಯನಗರದ ಹೆಮ್ಮೆಯ ನಾಯಕಿ, ಇವತ್ತು ಕರ್ನಾಟಕ ಪ್ರದೇಶ ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷೆ ಆಗಿರೋದು ನಿಜವಾಗ್ಲೂ ನಮಗೆ ಆ 100 ಆನೆ ಬಲ ಬಂದಷ್ಟು ಶಕ್ತಿ ಬಂದಿದೆ. ಹಾಗಾಗಿ ನನ್ನೊಬ್ಬಳಿಗೆ ಅಲ್ಲ, ನಿಮ್ಮೆಲ್ಲರ ಜೊತೆನೂ ನಮ್ಮ ಮೇಡಮ್ಮು ಸಂಘಟನೆಗೆ ತೊಡಗಿಸ್ಕೊಳ್ತಾರೆ. ಹಾಗಾಗಿ ವಿದ್ಯಾವಂತ, ಬುದ್ಧಿವಂತ, ನಿಸ್ವಾರ್ಥ, ಪ್ರಾಮಾಣಿಕ ರಾಜಕಾರಣಿ ನಮ್ಮ ಮೇಡಮ್ಮು. ಹಾಗಾಗಿ ಸಂಘಟನೆಗೆ ಖಂಡಿತ ಒತ್ತು ಕೊಡ್ತೀವಿ. ಒಬ್ಬೊಬ್ಬರದೇ ಮುಗಿಸೋಣ. ಆ ಕಡೆ ಹೋಗ್ಬಿಡು. ಇಲ್ಲ ನೀರಿಗೆ ಹೋಗಿ ಕೂತ್ಕ, ಪರವಾಗಿಲ್ಲ. ಯಾರೇನು ಮಾತಾಡ್ತಾರೆ ನಿನಗೆ? ಮುಂದೆ ನಿಂತ್ಕೊಂಡ್ರಿ ಅದಕ್ಕೆ ಬರಲ್ಲ. ಮೇಡಮ್ ನೀವು ಸೀರೆ ಕೂತ್ಕೊಂಡ್ಬಿಡಿ ರೇಖಾ ಮೇಡಮ್ ಅಂತ ತಗೋಬೇಕು. ಗೌರ್ಮೆಂಟ್ ಹಾಸ್ಪಿಟಲ್ಗಳಲ್ಲಿ ಮತ್ತೆ ಗೌರ್ಮೆಂಟ್ ಶಾಲೆಗಳಲ್ಲಿ ಮೇಡಮ್ ಫೋಟೋ ಕಳ್ಸ್ಕೊಡ್ತೀನಿ ನಿಮ್ಗೆ ಎಲ್ಲರಿಗೂ. 4 ಇಯರ್ಸ್ ಇಂದ. ಹಾಗಾಗಿ ಅವರಿಗೆ ಸನ್ಮಾನ ಇಟ್ಕೊಂಡಿದೀವಿ. ಲೈವ್ ಹೋಗ್ತಾ ಇದ್ದಾಣ, ಕಟ್ ಮಾಡೋಕ್ಕಾಗಲ್ಲ. ಮೇಡಮ್ ನೀವು ಪಿಂಕ್ ಯಾವ್ದು ಸೀರೆ? ಮೇಡಮ್ ಒಂಚೂರು ಬೇಗ ಹೋಗ್ಬಿಡ್ಬೇಕು. ಮೇಡಮ್ ನೀವು ನಿಂತ್ಕೋಬೇಡಿ ಅಡ್ಡ. ದಯವಿಟ್ಟು ಲಕ್ಷ್ಮೀ ಮೇಡಮ್ ಮೇಲ್ಗೆ ಬರಬೇಕು. ಯಾಕೆ ಅಂತ ಹೇಳಿದ್ರೆ ಮಹಿಳಾ ಕಾಂಗ್ರೆಸ್ ಸಂಘಟನೆಗೆ ಯಾವುದೇ ಬ್ಲಾಕ್ ಅಲ್ಲೂ ಬ್ಲಾಕ್ ಅಧ್ಯಕ್ಷಗಳಿಲ್ಲ. ಇವತ್ತೇನಾದ್ರೂ ಫಿಲ್ ಆಗಿದೆ ಅಂದ್ರೆ ಅವರ ಒಂದು ಸ್ಫೂರ್ತಿ ಕಾರಣ. ದಯವಿಟ್ಟು ಮೇಲೆ ಬನ್ನಿ ಮೇಡಮ್, ನೀವು ದಯವಿಟ್ಟು ಹೋಗ್ಬಿಡಿ ಆ ಕಡೆ. ಆಗಲ್ಲ. ಮೇಡಮ್ ನೀವು ಪ್ಲೀಸ್ ಈ ಕಡೆ ಬನ್ನಿ. ಮೇಡಮ್ ಎಲ್ರಿಗೂ ಹೇಳ್ಬಿಟ್ಟು ನಿಮ್ಗೆ ಹೇಳ್ತೀನಿ ಇವಾಗ. ಎಲ್ಲರೂ ನಮ್ಮ 10 ಕಾನ್ಸ್ಟಿಟ್ಯೂನ್ಸಿ ಬೆಂಗಳೂರು ಸೌತ್ ಒಂದು ದಯವಿಟ್ಟು ವೇದಿಕೆಗೆ ಬನ್ನಿ. ಯಾರು ಕರ್ಕೊಂಡು ಬಂದಿದ್ದೀರಾ ಅಂತ ಅವರು ಆ ಕಡೆಯಿಂದ ಹೋಗಿ. ಕರ್ಕೊಂಡು ಬಂದಿಲ್ಲ ಅಂತ ಅಲ್ಲೇ ಕೂತ್ಕೊಳ್ಳಿ, ಪರವಾಗಿಲ್ಲ. ಆಯುರ್ವೇದ ಪಂಚಕರ್ಮ ಟ್ರೀಟ್ಮೆಂಟ್ ಮಾಡುವಂತ ಸುಗಂಧ ಅವರು ನಮ್ಮ ಪದ್ಮನಾಭ ನಗರದಿಂದ ಬಂದಿದ್ದಾರೆ. ಅವ್ರಿಗೂ ಕೂಡ ನಮ್ಮ ಬೆಂಗಳೂರು ದಕ್ಷಿಣ ಜಿಲ್ಲಾ ಮಹಿಳಾ ಕಾಂಗ್ರೆಸ್ ನಮ್ಮ ಸೌಮ್ಯ ಮೇಡಮ್ ನೇತೃತ್ವದಲ್ಲಿ ಸನ್ಮಾನ. ನಮ್ಮ ಯಾರು
ಮೇಡಮ್ ನೀವು ಸಾಕಾರ ಮೇಡಮ್ ಬರೀ ನಿಮ್ಮ ಕೈಯೇ ಬರ್ತಿದ್ದೆ ನನಗೆ. ನಿಮ್ಗೆ ಅರ್ಥ ಮಾಡಿದ್ರೆ ನೀವು ಅರ್ಥ ಮಾಡ್ಕೊತಿಲ್ಲ. ಕೊಡ್ತಾರೆ ಮೇಡಮ್, ನೀವು ಹೇಳಿದ್ರೆ ಅದನ್ನೇ ಮಾಡ್ತೀರಾ ಮೇಡಮ್ ನೀವು? ಇಲ್ಲಿ ಹೇಳಿ ಮೇಡಮ್ ಇವರಿಬ್ರಿಗೂ. ಬ್ಯಾನರ್ ನೋಡಿ. ಇಲ್ಲಿ ಕ್ಯಾಮ್ರಾ ಇದೆ, ಹುಷಾರಾಗಿ ಬಕ್ಕೊಂಡು ಹೋಗ್ಬೇಕು. ಪರವಾಗಿಲ್ಲ. ಎಲ್ಲರೂ ಕಾಣ್ತಾರೆ ನಿಮ್ಗೆ, ಕೆಳಗಡೆ ಕಾಣಲ್ಲ. ಅಣ್ಣ ಇಲ್ಲಿ ನಿಂತ್ಕೋ, ನಿಮ್ಗೆ ಎಲ್ರು ಫ್ರೇಮ್ ಸಿಕ್ಕಿಲ್ಲ ಅಂದ್ರೆ ಕೇಳು. ನಾಳೆ ಎಲ್ಲ ಫೋಟೋಗ್ರಾಫರ್ಸ್ ಇಲ್ಲೇ ಬರ್ತಾರೆ. ನಾನು ಅವ್ರಿಗೆ ಹೇಳ್ತೀನಿ, ಜ್ವರ ಗದರಿಸ್ಬೇಕು, ನಾನು ಗದರಿಸ್ತೀನಿ. ಡಿವೈಸ್ ಇಲ್ಲ ಅಷ್ಟೇ. ನಿಂತ್ಕೊಂಡು ಏನು ಕರೆಕ್ಟಾಗಿ ಬಿಡ್ತೀವಿ. ಸೆಂಟ್ರಲ್ ಅವರು, ಮೇರಿ ಅವರು, ಬಾಸ್ ಬ್ಲಾಕ್ ಟಿ ಶರ್ಟ್ ಅಣ್ಣ ಈ ಕಡೆ ಬಾರಣ್ಣ. ನಿನ್ಗೆ ಎಷ್ಟೊತ್ತಿ ಹೇಳೋದು? ಬಾ ಈ ಕಡೆ ಒಳಗೆ ಬಾ, ಪರವಾಗಿಲ್ಲ. ಸೌತ್ ಆಗೋಗ್ಬಿಡ್ಲಿ ಶಿಲ್ಪ. ಅಲ್ಲ ಒಂದು ನಿಮಿಷ ಬೇಗ ಇನ್ನೊಂದು 4 ಜನ ಇದ್ದಾರೆ, ಸೌತ್ ಅವರು ಮುಗಿಸ್ಬಿಡ್ತೀನಿ ದಯವಿಟ್ಟು. ಆಮೇಲೆ ಸೆಂಟ್ರಲ್, ಆಮೇಲೆ ನಾಲ್ಕು. ದಯಮಾಡಿ ಮಿಕ್ಕಿದವರು ಜಯಶ್ರೀ ಮಿಕ್ಕಿದವ್ರನ್ನ ಮುಂದೆ ಹೋಗ್ಲಿ ಹೇಳಿ. ಐತೆ ಮಾಡಿದ್ದು ಸರ್ಟಿಫಿಕೇಟ್ ಎಲ್ಲ ಇದು, ಆಮೇಲೆ ಬ್ಯಾನರ್ ಎಲ್ಲ ಆಡಿಯೋ ರೆಕಾರ್ಡ್ ಆಗುತ್ತೆ, ಮಾತಾಡ್ಬೇಡ.